ದ್ವಿತೀಯ ದ್ವೈ ಭಯಂ ಭವತಿ ಅಂತ. ಎರಡನ್ನೂ ಭಾವ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಭಯ ಇರ್ತದೆ. ಭಯ ಪಟ್ಕೊಂಡ್ರೆ ನೀವು ಸಂಕಟ ಹೊಂತೀರಿ. ಏನು ಹೆದರಿಕೆ ಇರಲಿಲ್ಲ ಅಂದ್ರೆ ನೀವು ಆರಾಮಿರ್ತೀರಿ. ಹೆದರಿಕೆ ಇರಬಾರ್ದು ಅಂದ್ರೆ ಇನ್ನೊಂದು ಏನೂ ಇಲ್ಲ ಅನ್ನೋದನ್ನು ತಿಳ್ಕೊ. ಆತ್ಮಾತಿರಿಕ್ತ ಪದಾರ್ಥ ವಿದ್ಯತೆ, ನಿನ್ನ ಹೊರತ ಮತ್ತೊಂದು ಏನೂ ಇಲ್ಲ. ಏನು ಅದ್ವೈತ ಅಂದ್ರೆ ಎರಡು ಇಲ್ಲದ್ದು. ದ್ವೈತ ಅಂದ್ರೆ ಎರಡು. ಹಾ, ಏಕತ್ವದ ಅನುಭವ. ನನ್ನ ಹೊರತು ಏನೂ ಇಲ್ಲ. ಈ ತಿಳುವಳಿಕೆ ನೀನು ಗಟ್ಟಿ ಆತಂದ್ರೆ ಯಾವ ಭಯನೂ ಇಲ್ಲ. ಇನ್ನೊಂದು ಐತೆ ಅಂದ್ರೆ ದ್ವೈತ. ಅದು ಭಯ ಉಂಟು ಮಾಡ್ತೈತಿ. ದ್ವೈತ. ಇನ್ನೊಂದು ದೇವರದಾನ ಅಂದ್ರೆ ಹೆದರ್ಕೊಂತ ನಾವು ಕೈ ಮುಗಿಯಾಕೆ ಚಾಲು ಮಾಡ್ತೀವಿ. ಅದಿಲ್ಲ, ಇನ್ನೊಂದು ಏನೂ ಇಲ್ಲ ಅನ್ನುವಂತ ತಿಳುವಳಿಕೆಯನ್ನು ಮಾಡ್ಕೊ. ಭಯಭೀತಿ ಕಳ್ಕೊಂಡ್ರೆ ಆರಾಮಿರ್ತೀವಿ. ಎಲ್ಲಿ ತನಕ ಭಯಭೀತಿ ಒಳಗಿರ್ತಿ ಅಲ್ಲಿ ತನಕ ನೀ ದುಃಖ ಹೊಂತಿ. ಏನ್ ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಭಯಭೀತಿಯನ್ನು ಕಳ್ಕೊಳಿಕ್ ಬರ್ತದೆ. ಅದ್ವೈತ. ದ್ವೈತ ಅಂದ್ರೆ ಎರಡು ಇಲ್ಲದ್ದು. ಅದ್ವೈತ ಎರಡು ಇಲ್ಲದ್ದು. ಏನ್ ಅದಕ್ಕೆ ಆ ಯಥಾರ್ಥ ಜ್ಞಾನವನ್ನು ಇನ್ನೊಂದು ಏನು ಇಲ್ಲ, ನಿನ್ನ ಹೊರತು ಏನು ಇಲ್ಲ, ಅರಿವಿನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವ ಇಲ್ಲ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಭಯಭೀತಿಯಿಂದ ನಾವು ಕಡಿಕಾಗಬೇಕಾಗಿತ್ತು. ಇನ್ನೊಂದು ಐತಿ ಅನ್ನೋ ಭಯ ಆದಾಗ ನಮ್ಮ ಜೀವನ ಎಲ್ಲ ಹೋಗೈತಿ. ಇನ್ನೊಂದು ಐತಿ, ಇನ್ನೊಂದು ಏನೂ ಇಲ್ಲ. ಅದನ್ನು ಖಾತ್ರಿ ಮಾಡ್ಕೊ. ನೀ ಯಾರನ್ನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇನ್ನೊಂದು ಭಯ ಅನ್ಯತೆ ಕಾಣಲಿಲ್ಲ. ಎಲ್ಲಿ ಇನ್ನೊಂದನ್ನು ನೋಡ್ತಿ, ಇನ್ನೊಂದನ್ನು ಕಾಣ್ತಿ, ಅಲ್ಲಿ ದುಃಖವನ್ನು ಹೊಂತಿ, ಭಯ ಭೀತಿ ಹೊಂತಿ ಇಲ್ಲ. ಎಲ್ಲಿ ಇನ್ನೊಂದನ್ನು ನೋಡುವುದಿಲ್ಲ, ಇನ್ನೊಂದನ್ನು ಕಾಣುವುದಿಲ್ಲ, ಅಲ್ಲಿ ಯಾವ ಭಯಭೀತಿನೂ ಇಲ್ಲ. ಯಾವುದು ಹೆದರಿಕೆ ಇರಬಾರ್ದು, ಆರಾಮಿರ್ಬೇಕನ್ನೋ ಹಂಗಿದ್ರೆ ಈ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಅದಕ್ಕೆ ಯಾರು ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಜ್ಞಾನ ಮಾಡ್ಕೊಂಡ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಯಾವುದು ಹೆದರಿಕೆ ಇಲ್ದ, ಚಿಂತೆ ಇಲ್ದ ಇರಾಕರ್ತೈತಿ. ಇದೇ ಜ್ಞಾನ, ಯಥಾರ್ಥ ಜ್ಞಾನ ಮಾಡ್ಕೊ. ನೀ ಯಾರದೇ ಯಥಾರ್ಥ ಜ್ಞಾನವನ್ನು ಮಾಡ್ಕೋದು. ಇದೇ ಮನುಷ್ಯನ ಜನ್ಮದ ಲಾಭ. ಭಯಭೀತಿಯನ್ನು ಕಳ್ಕೊಂಡು ಆರಾಮಿನ ಭಾವದಾಗಿರುವುದು. ಇಲ್ಲ ಅಂದ್ರೆ ನೀ ಇನ್ನೇನಾರ ತಿಳ್ಕೊಂಡು ಭಯ ಉಂಟು ಮಾಡ್ಕೊಂಡು ನೀ ಮಾಡ್ಕೊಂಡದ್ದು ಅದಿಲ್ಲ. ನೀನ ಕಲ್ಪಿಸ್ಕೊಂಡು ನೀನ ಭಯ ಪಡ್ತಿ. ಜ್ಞಾನಿ ಯೋಗಿ ವರ್ಯರು ಆ ಪರಮಾತ್ಮನೆಂಬ ಗುಪ್ತಧನದ ಒಡೆಯರಾಗಿರುವರು. ಉಳಿದ ಹೊಟ್ಟೆಯ ಸೇವಕರು ಅನೇಕ ಮತಾಂತರಗಳನ್ನು ಹುಡುಕುತ್ತಲೇ ಕೂಡುವರು. ಎಲ್ಲ ಹೊಟ್ಟೆ ತುಂಬಿಕೊಳ್ಳೋ ಚೈನಿ ಹುಡ್ಕೊಂತ ಅಡ್ಡಾಡೋರು, ಗುಂಪು ಮಾಡ್ಕೊಂಡು ಗಂಟು ಬ್ಯಾಳೆ ಬೇಯಿಸ್ಕೊಂತ ಅಡ್ಡಾಡೋರು. ಭಯ ಹುಟ್ಟಿಸ್ಕಾರ ಜನರು. ಹೌದಿಲ್ಲ? ಹೆದರಿಕೆಲ್ಲ ತಂದು ಕೊಡ್ತಾವಿಲ್ಲ ಅವು. ದೇವ್ರು ನನಗೆ ಯಾವ ಬೇಡೋದಿಲ್ಲ ಇಲ್ಲ ದೇವ್ರು. ಅವು ನನಗೆ ಬಂದು ಕಾಡ್ತಾವು, ಬಂದು ಯಾರಾದ್ರ ಮುಂದೆ ಹೇಳ್ಯಾವ ನನಗೆ ಇಂಥದ್ದು ಕೊಡು ಇವು ಅಂತ. ಇದನ್ನು ಹುಟ್ಟಿಸಿದವ್ರು ಯಾರು? ಯಾರು ಹುಟ್ಟಿಸಿದ್ರು ಅವನ್ನೆಲ್ಲ? ನಾವು ಹುಟ್ಟಿಸಿದಿಲ್ಲ ಅವನು. ಇವಾಗ ಇಂಥವನ್ನ ಪಿಸಾಚಿಯಾಗಿ ಬಂದು ಕಾಡಕ್ಕೆ ಚಾಲು ಮಾಡ್ತೀವಿ. ಹೌದಿಲ್ಲ? ಆ ಹೆಸರು ಹೇಳಿ ನಾ ಅಂತವ ನಾ ಶಿರ್ಸೈಲ್ ಮಲ್ಲಿಕಾರ್ಜುನ ಅಂತಿತ್ತೊಂದು. ಅದೇ ವಾಸನೆ ಇಟ್ಕೊಂಡು ಸೇರಿ ಬಿಟ್ಟಿರ್ತಾವ. ಅವು ಮೈಯಾಗ ಬಂದು ಹಿಂಗೆ ಮಾಡಿ ದೇವ್ರ ಲೀಲಾಪ ಇದು ಅಂತ ಇಂಥವನ್ನೆಲ್ಲ ಮಾಡ್ತಾರೆ. ಮಾಡಿ ಭಯ ಹುಟ್ಟಿಸ್ಬಿಡ್ತಾವು. ಅಲ್ಲಿ ಗದ್ಗ್ಯಾಗ ಇವು ಮತ್ತು ಅವ ಪಿಸಾಚಿನ ಕುಂಡ್ರು. ಅವು ಅಂತ ಭಾವನೆ ಇಟ್ಕೊಂಡು ಪಿಸಾಚಿಯಾಗಿ ಹಿಡ್ಕೊಳ್ಳೋದು ಬಿಡೋದು ಮಾಡೋದು. ನಾವು ದೇವ್ರ ಸತ್ಯ ಅನ್ನೋದು ಕಾಡ್ತಾವು. ಅವು ದೇವ್ರ ನಾವು ಇಲ್ಲ. ಈಟದಿ ಎಷ್ಟು ಮಾತಾಡ್ತೀವಲ್ಲಿ ನಿಂತ ನಿರಂಜನ ಪೋಳ್ಗ ಯಾರಂತ ಹೇಳಿದ? ನಾ ಶಿರಸೈಲ್ ಮಲ್ಲಿಕಾರ್ಜುನ ಅಂತ. ನಾ ಯಾರನ್ನು ಗೊತ್ತೈತಿ? ತೋರ್ಸ್ಲಿ ನನ್ನ ಆಕಾರ ನಿನಗ ಅಂದ್ರೆ. ಈಟದಿ ಎಷ್ಟು ಮಾತಾಡ್ತೀವಲ್ಲ. ನಾ ಹೆಂಗದೇನು ತೋರ್ಸ್ಲಿ ನಿನ್ಗಂತ. ಹಿಂದಗಡೆ ಅದು ಯಜ್ಜ
ಹೇಳ್ಕೊಂತ ಬಂದೀನಿ ಮರ ನಾವು ತಪ್ಪಾಗೈತಿ ನಾನು ಬಗ್ಗೆ ನಾವು ಹೇಳ್ಬೇಡವಪ್ಪ ನಾನು ಯಾರ ಮುಂದೆ ಹೇಳ್ಬೇಡ ಅಂತ ಕಂತ್ರಾಟ ಮಾಡ್ತಾ ಹೋಗಲ್ಲ. ಎಲ್ಲ ಗೊತ್ತಿದ್ದವ್ರ ಮುಂದೆ ಹೊರಬೀಳ್ತದೆ ಅದೆಲ್ಲ. ಈ ದೇವ್ರು ಬರು ಎಲ್ಲವೂ ಬರು ದುರ್ಗವು ದ್ಯಾಮ ಅಂತ ಬರ್ತಾವಲ್ಲೆಲ್ಲ ಮೈಯಾಗ ಬಂದು ಹೇಳ ಹೌದಿಲ್ಲ. ಅಲ್ಲಿ ಆಟ ನಡೆಯುದಿಲ್ಲ ಏನ್ ಮತ್ತ ಸಾಮಾನ್ಯ ಜನರೆಲ್ಲ ಏನೋ ಮೈ ತುಂಬೈತಿ ಬಾಯ್ದು ಬ್ಯಾಡ ಸರಿ ಎದುರ್ಸೈತಿ ಬರ್ ನಿನ್ನ ವಂಶನ ಹಾಳು ಮಾಡ್ತೇನೆ ನಿನ್ನ ಏನು ಈ ಕಬ್ಬಳಿಗೆ ಮುರಿಸಪ್ಪ ಮಗಳು ಕುಟ್ಟೈತಲ್ಲ ಗುಂಡ ನೆಟ್ಟಿಗೆ ಅದ್ರ ಮೈಯಾಗ ಬಂದು ಕಾಡ್ತಿತ್ತದು. ಅವು ಧೈರ್ಯ ಆದ್ರೂ ಅವು ಹೆದರ್ಸ್ಬಿಡ್ತು ನೋಡೋನು. ಏನು ವಂಶನ ಹಾಳು ಮಾಡ್ತೇನೆ ನೀನು ಹಿಂದೋಡಿ ಗಂಗಣ್ಣವ್ರನ್ನ ನಮ್ಮನ್ನ ಒಂದಿನ ಕರ್ಸಿದ ಅವ ಹಿಂಗ ಅನ್ನತೈತಿ ಮರ ಏನು ನಮಗೆ ತಿಳಿಯೋದಿಲ್ಲ ಯಾಕಿರ್ತದೆ ಮೈಯಾಗ ಬಂದು ಒಟ್ಟ ವಂಶನ ನಿರ್ವಂಶ ಮಾಡ್ತೇನೆ. ಅವಾಗ ಏನು ಹೆದರಾಕ್ ಹೋಗ್ಬೇಡ್ರಿ ಪಿಶಾಚಿ ಚೇಂಜ್ ಮಾಡಾಕ ಆಶ್ರಮ ಬಂದ್ ಕುಂತ ಇದ್ರೆ ಅನ್ಕೂಲ ಕಡಿಮೆ ಆತದ. ಆಶ್ರಮ ಬಂದ್ ಕೂಲಿ ಅವಾಗ ಏನ್ ಹಿಂದಗಡೆ ಮಾತಾದ ಗಂಡನ ಮನೆಗೆ ಗೊತ್ತಿಲ್ಲ ಅಂದ್ರೆ ಬಿಟ್ಟಿದ್ರೆ ಅದನ್ನ ಗಾಳಿ ಬರ್ತದೆ ನನ್ ಪಾಪ. ನಾವು ಗುಂಡ ನಟ್ಟಿ ಹೋದಾಗ ಕರೆದಿಲ್ಲ ಹೆಣ್ಮಗಳು ಪಾಪ ಬರ್ರಿ ಹೋಗಿದ್ವಿ ಒಂದಿನ ಕೂರ್ಸಕ್ ಹೋಗಿದ್ವಿ ಅಲ್ಲಿ ವಸ್ತಿ ಇದ್ನ ಅಲ್ಲಿ ಏನ್ ಹಿಂಗ ಮಾಡ್ತಾವ ಪಿಶಾಚಿಗಳು. ಗೊತ್ತಿಲ್ದವ್ರ ಮುಂದೆ ಆಟ ಮಾಡಕ್ ಬಿಡ್ತಾವ ಭಯ ಹುಟ್ಟಿಸ್ಕಾರ ಅವ ಗುಡಿ ಕಟ್ಟಿಸ್ತಾವು ನಾನು ಇಂಥದ್ ಗುಡಿ ಕಟ್ಟಿಸು ಇವೆಲ್ಲ ಮಾಡಿವೆಲ್ಲ ಅವಾರೇ ಏನ್ ಇಂಥ ಗದ್ದಲ ಮಾಡ್ತಾವ. ನೀವು ನಿಜವನ್ನ ತಿಳಿದ ಮ್ಯಾಗ ಇವೆಲ್ಲ ಎಲ್ಲಿ ನಡೀತಾವ ಇಲ್ಲಿ ನಡೀದಿಲ್ಲ ಅಲ್ಲಿ ಆಟ ಏನ್ ನಮ್ಮನ್ನು ನಾವು ಕಳ್ಕೊಂಡೇವು ಅನ್ನೋದು ಯಾರಿಗೆ ಹೊಳಿವಲ್ದು. ನಾವು ಹೊರಗಿನ ವಿಷಯ ವಸ್ತುಗಳನ್ನು ಕಳ್ಕೊಂಡೇವು ಅಂತ ಹುಡ್ಕಾಕತ್ತೀವಿ. ಆನಂದವನ್ನು ಕಳ್ಕೊಂಡು ಎಲ್ಲಿ ಬೇಕಲ್ಲೇ ಹುಡುಕಿರೆ ಎಲ್ಲಿ ಸಿಗ್ಬೇಕ್ರಿ ಅದು. ಹುಡುಕೋದು ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ಅದು ಇದ್ಕಿದ್ದಂಗೆ ಐತೆ ಅನ್ನೋದು ಅನುಭವ ಬರ್ತದೆ. ಏನ್ ಅಲ್ಲೇ ಇಲ್ಲೇ ಯಾಕೆ ಹುಡುಕ್ತಿ ಕೆಲ್ಸ ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ ಅದು. ನನ್ನೊಳಗಿದ್ದದ್ದು ಅನ್ಯದ್ರಾಗ ಹುಡುಕಿದ್ರೆ ಅಂತರಂಗದಲ್ಲಿ ಅನುಭವ ಬರೋದು ಬಹಿರಂಗದಾಗ ಹುಡುಕಿರ್ ಸಿಗ್ತದೆ. ಪ್ರತಿಯೊಬ್ಬರಿಗೆ ರೆಡಿ ಇದ್ದದ್ದು ಐತದ ಆನಂದ ಸ್ಥಿತಿ ಅದು. ಅದನ್ನ ನಮ್ಮೊಳಗ ನಾವು ನೋಡ್ಕೊಳಕ್ತಾ ಇರಲಿಲ್ಲ. ನಾವು ಇಂದ್ರಿಯಗಳ ಮೂಲಕ ಅದನ್ನು ಹುಡುಕಾಕೊಂತೀವಿ. ಎಲ್ಲಿಗೆ ಸಿಗ್ಬೇಕದು? ಯಾವ ಇಂದ್ರಿಯಗಳಿಗೂ ಅದು ಗೋಚರ ಮನಸ್ಸಿಗೆ ಮತ್ತು ಇಂದ್ರಿಯಗಳಿಗೆ ಅಗೋಚರವಾದದ್ದು. ನಾವು ಅದ್ರ ಮುಖಾಂತರ ಹೊಂದಬೇಕಂತ ಪ್ರಯತ್ನ ನಡೆಸೋದು ಎಂದಿಗೂ ಸಾಧ್ಯ ಇಲ್ಲ. ಏನ್ ವಾಂಗ್ ಮನಸ್ಸಿಗೆ ಅಗೋಚರವಾದದ್ದು ಸುಖ ಶಾಂತಿ ಅನ್ನುವಂಥದ್ದು ಅವನ್ನೆಲ್ಲ ಬಂದ್ ಮಾಡಂತ ಅದಕ್ಕೆ ಹೇಳಿದ್ದ. ಮನೋವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಅವುಗಳ ಮುಖಾಂತರ ಹುಡುಕೋದು ಬಂದ್ ಮಾಡಿದಾಗ ನಿನ್ನಲ್ಲಿ ಐತನು ನಿನಗೆ ಅನುಭವ ಬರ್ತದೆ. ನಾವು ಅದನ್ನು ಮಾಡಕ್ ತಯಾರಿಲ್ಲ. ಮನುಷ್ಯನ ಹರಿದಾಟ ಬಂದ್ ಮಾಡೋದನ್ನ ಅಲ್ಲೇ ಇಲ್ಲಿ ಯಾಕೆ ತಿರ್ತಿ ಮನಸ್ಸ ಕೆಲಸ ಸುಮ್ಮನೆ ಇದ್ರೆ ನಿನ್ನಲ್ಲಿ ಐತೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಆ ಪ್ರಯತ್ನ ನಾವು ನಿರಂತರ ಮಾಡ್ಬೇಕಾಗಿತ್ತು. ಸುಮ್ಮನಿರು ಮನವೇ ಸುಮ್ಮನಿರು ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರು ಸುಮ್ಮನಿದ್ದೇನೆಂಬ ಹಮ್ಮ ನಡೆದು ಸುಮ್ಮನಿರು ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಅದಕ್ಕೆ ಗಟ್ಟಿ ಮಾಡ್ಬೇಕಾದ್ರೆ ಅನ್ಯದ್ರ ಹುಡುಕಾಕ್ ಹೋಗಬೇಡ. ಸುಳ್ಳ ದಣಿತಿ ಇಲ್ಲದಲ್ಲಿ ಹುಡುಕೋದು ಬಿಟ್ಟು ಸುಮ್ಮನೆ ಇದ್ರೆ ನೀನ ಅದ ಇದೆ ಅನ್ನೋದು ಅನುಭವ ಬರ್ತೈತಿ. ನೀ ಎಲ್ಲಿ ಹೋಗಿಲ್ಲ, ಏನೂ ಆಗಿಲ್ಲ, ನೀನು ಏನೂ ಆಗವನು ಅಲ್ಲ, ಇರುವಂಗ ಐದೇ ಇದ್ದೀನಿ ನೀರು. ಅದನ್ನ ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಅದು ಹೊಳಿತೈತಿ. ಏನ್ ಸ್ವಲ್ಪ ನಿಧಾನ ಸಾವಕಾಶ ವಿಚಾರ ಮಾಡಿ ನೋಡಾಕ್ತಾ ಇರಲಿಲ್ಲ. ಪುರುಷೋತ್ತಿಂದ ಹುಡುಕ್ತಿಪ್ಪ ಸಿಕ್ಕಿತ ಸಿಗಾಕಿಲ್ಲ ಅಂತ. ಅವೆಲ್ಲ ತೋರಿ ಎಡಗ್ತಾವ. ವಿಷಯ ವಸ್ತುಗಳು ಇದಕ್ಕಿದ್ದಂಗೆ ಇರುದಿಲ್ಲ. ಅವು ಸುಖ ಶಾಂತಿಯನ್ನು ಕೊಡುದಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಅವು ರೆಡಿ ಇದ್ದದ್ದೈತಿ ನಿನ್ನಲ್ಲೇ. ನೀನ ಅದ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನ್ನ ಬಗ್ಗೆ ನಿನಗೆ ಅಜ್ಞಾನದ ಮೂಲಕ ಅನ್ಯತಾ ತಿಳುವಳಿಕೆ ಹೋಗಿ ಏನ್ಕೇನಾರು ಮಾಡ್ಕೊಂತ ಕುಂತಿರ್ತೀವಿ. ಅದನ್ನ ಅನುಭವಗಳು ನಮಗೆ ನೆನಪಿಗೆ ತಂದು ಕೊಡ್ತಾರೆ. ಅದನ್ನ ನಾವು ನೆನಪಿಗೆ ತೊಗೊಂಡ್ಕೊಂಡು ಇರೋ ಪ್ರಯತ್ನ ನಾವು ಮಾಡಬೇಕಾಗಿದೆ. ಏನ್ ನಿನ್ನೊಳಿಯುವುದು ಸತ್ಯ ಪದ, ನಿತ್ಯ ಪದ, ಆನಂದ ಪದ ಅಂತ. ಈ ಶರೀರದೊಳೆಯುವುದು ಒಂದಿಲ್ಲ, ಈ ಎಚ್ಚರಿಕೆ ಒಳೆಯುವುದು ಒಂದಿಲ್ಲ, ಕನಸಿನ ಒಳೆಯುವುದು ಒಂದಿಲ್ಲ, ನಿದ್ದೆ ಒಳೆಯುವುದು ಒಂದಿಲ್ಲ,
ನಿನ್ನೊಳಿಹುದು ಅಂತ ಹೇಳಿ. ಏನ್ ನೀನ ಅದಾರಿ, ನಿನ್ನ ಬಿಟ್ಟು ಅದಿಲ್ಲ ಸುಖ ಶಾಂತಿ ಅನ್ನುವಂಥದ್ದು ಇಲ್ಲ ಇಲ್ಲ. ಅದಕ್ಕೆ ನಿನ್ನ ಬಿಟ್ಟು ದೇವರಂದ್ರೆ ಸುಖರೂಪ ಆದಂಥ ಇರುವಿನ ಸ್ಥಿತಿ ಅದು. ನಾವು ದೇವ್ರಂದ್ರೆ ಒಂದು ಬೇರೆ ಒಂದು ವ್ಯಕ್ತಿ ಅಂತ ಕಲ್ಪಿಸ್ಕೊಂಡ್ಕೊಂತೀವಿ. ಈ ಭ್ರಾಂತಿ ಒಳಗೆ ನಾವು ಹುಚ್ಚಿಡಿದ್ ಬಿಡೋದು. ನಾವು ದೇವ್ರನ್ನ ಪ್ರತ್ಯಕ್ಷ ಮಾಡ್ಕೋಬೇಕು, ಹಂಗೆ ಕಾಣಬೇಕು. ಅದು ಕಾಣೋದು ದೇವ್ರಲ್ಲ, ಅದು ಪ್ರತ್ಯಕ್ಷ ಆಗೋದು ಅದು ದೇವ್ರಲ್ಲ. ಅದು ಇಂಥದ್ದು ಆಕಾರ ಐತೆ ಅಂದ್ರೆ ಅದು ನೋಡ್ಬೋದು. ಆಕಾರ ಇಲ್ಲದ್ರೆ ಹೆಂಗ್ ನೋಡ್ತೀವಿ? ಆಕಾರ ಹಿಡಿನ ಯಾಕಲ್ಲ ಆಕಾರ ಇಲ್ಲದನ್ನ ಹೆಂಗ್ ನೋಡ್ತೀವಿ? ಅದನ್ನ ನಾಮರೂಪ ಇಲ್ಲದ್ದದು, ಅದಕ್ಕೆ ನಾಮರೂಪ ಕೊಡ್ಕೊಂಡು ಕುಂದದ್ದು. ನೀನ ಕಲ್ಪಿಸ್ಕೊಂಡ ದೇವ್ರು ಹಿಂಗೈತನೋ ಹೆಂಗ ಏನೇನು ಕಲ್ಪಿಸ್ಕೊಂಡು ಹಂಗಾಗ್ತದೆ. ನೀ ಕಲ್ಪಿಸ್ಕೊಂಡಂಗೆ ಆಕೈತೇನ? ಅಲ್ಲ. ಆನಂದಕ್ಕೆ ಯಾವ್ದಾರ ನಾಮರೂಪ ಕೊಟ್ರೆ ಅದು ಆನಂದ ಆಕೈತೇನ? ಅಲ್ಲ. ದೇವ್ರಂತ ಏನಾರ ಇಟ್ಕೊಂಡು ಕುಂತೀವಿ, ಹೌದು. ದೇವ್ರಂತ ಏನಾರ ಪೂಜೆ ಮಾಡ್ತೀವಿ, ನಾಮರೂಪ ಕೊಟ್ಕೊಂಡು ಮಾಡ್ಕೊಂಡು ಕುಂತೀವಲ್ಲ ದೇವ್ರು ಅಂತೇಳಿ. ಅದಕ್ಕೆ ಏನೇನೋ ಅಭಿಷೇಕ ಮಾಡ್ತೀವಿ, ಆಕೈತೇನ ಅದು? ದೇವ್ರ ಆಕೈತೇನ ಅದು? ದೇವರಿಗೆ ಅಭಿಷೇಕ ಮಾಡೋ ಕೆಲಸ ಏನೈತಿ? ಏನು ತೊಂದರೆ ಐತೆ ಅದಕ್ಕೆ? ದೇವರಿಗೆ ಅಭಿಷೇಕ ಮಾಡಕ್ಕೆ ಏನು ಕೊರತೆ ಐತೆ ಅದಕ್ಕೆ? ಮಠಮಾನಿಗಳಲ್ಲೇ ಈ ವಿಚಾರ ಕೇಳುವುದಂದ್ರೆ ಒಡ್ರಂತೇಳಿ ಕುಬ್ಸ ಕೇಳ್ದಂಗೆ. ಏನು ಸಾಧು ಸಹ ಮಠಮಾನಿಗಳಲ್ಲೇ ಸಿಗುವಲ್ದು. ನಿಜವಾದದ್ದನ್ನು ಹೇಳಕ್ ತಯಾರಿಲ್ಲ ಅವರು. ಒಬ್ಬ ದೇವ್ರು ನಮ್ಗೆಲ್ಲ ಕೊಟ್ಟಾನ್ರಿ, ದೇವ್ರೆಲ್ಲ ಇದನ್ನ ಕೊಟ್ಟಾನ, ಅದನ್ನ ಕೊಟ್ಟಾನ, ಇದನ್ನ ಕೊಟ್ಟಾನ. ಕೊಡಾಕ ಏನ್ ಹರ್ಕತ್ ಬರ್ತದೆ ನಿಮಗೆ ಕೊಟ್ಟು ಇಂಥದನ್ನೆಲ್ಲ ಮಾಡಂತ ಹೇಳಾಕ? ಏನೇನು ಕಲ್ಪಿಸ್ಕೊಂಡು ಕೂತೀವಿ. ಈ ಹುಚ್ಚು ಹೋದ್ರೆ ಅರ್ಧ ಕೆಲಸ ಆದಂಗೆ ನೋಡಿ ನಿಮ್ದು ಅಂತಿದ್ರು. ಅದು ಅಲ್ಲಿ ದೇವ್ರದಾನ, ಇಲ್ಲಿ ದೇವ್ರದಾನ ಅಂತ ಈ ಹುಚ್ಚು ಹಿಡ್ಕೊಂಡು ಕುಂತೀರಲ್ಲ, ಅರ್ಧ ಕೆಲಸ ಅದಂಗೆ. ಅನ್ಯವಾಗಿ ದೇವರನ್ನ ಕಲ್ಪನಾ ಮಾಡ್ಕೊಂಡು ಅವ್ರು ಕಟ್ರಿ ಇಲ್ಲಿ ಗುಡ್ಚಾಪಿ ನಿಂತರೆ ಬೇಡ್ಸ್ಕೊಂತಿದ್ರು. ಎಲ್ಲಾರನ್ನೂ ತಲೆ ಕೆಡಿಸ್ತೇನೆ, ಇದ್ದವ್ರ ಸಹಿತ ಸಮಾಧಾನ ಕೆಡಿಸ್ತೇನೆ ನೀವು ಅಂತ. ಇನ್ನೊಂದು ದೇವ್ರ ಐತಿ, ದೇವ್ರ ಪರಮಾತ್ಮದಾನಪ್ಪ. ಈ ಜನರನ್ನೆಲ್ಲ ಹುಚ್ಚಿರಿಸಿಬಿಟ್ರೆ ಅವ್ರಿಲ್ಲ, ಇದ್ದ ಸಮಾಧಾನ ಕೆಡಿಸಿ ಭಯ ಹುಟ್ಟಿಸಿ ಇಂಥ ವಾತಾವರಣ ನಿರ್ಮಾಣ ಮಾಡಿಬಿಟ್ರಲ್ಲ. ಮತ್ತ ಹಂಗಂದಾಗ ಹಂಗಂದವ್ರು ಇಸಿಟ್ರಿ ಬಾಳ. ಹಂಗಂದ್ರ ನಂಬುದಿಲ್ರಿ, ಕರಿನ ನಂಬುದಿಲ್ಲ. ಸಾಮಾನ್ಯ ಜನರು ಅಂದ್ರೆ ಮತ್ತೆಲ್ಲರೂ ದೇವ್ರೊಬ್ಬ ಅಂತ. ನಾವು ರೆಡ್ಡಿ ತಿಮ್ಮಪುರದಾಗಿದ್ದಾಗ ಅಜ್ಜಾರ್ ಅಂತೇಳಿ ಅಲ್ಲೇ ಇದ್ದೀವಲ್ಲ, ನಾವು ಹೊರಗೆ ಜಳಕ ಮಾಡ್ತಿದ್ವಿ. ಹಿಂಗ ಸುಗ್ಗಿದಿಂದಾಗಿ ಜನ ಹೊರಗೆ ಹೋಗು ಜನ ಅಂತ ನೈನ್ ದಾರಿ ಮಂದಿಗೆ ರೋಡು ಅವು ಹೆಣ್ಮಕ್ಳು ಹಂಗ ಗುಂಪು ಗುಂಪು ಹೊಕ್ಕಿದ್ರು. ಅವರು ಇಲ್ಲಿ ಅಜ್ಜಾರ್ ಭಾಳ ಚಲೋ ಬಂದಾರಿ, ಎಲ್ಲ ಸಾಂಗ್ ಅಜ್ಜಾರ್ ಅಂತೇಳಿ ಹೋಗಿದ್ದ. ಹೋಗಿ ಕರಿವಾ ಭಾಳ ಚಲೋ ಅದಾನ. ಒಂದೇ ಗುಣ ಕೆಟ್ಟೈತೆ ಅವನು, ದೇವ್ರಿಲ್ಲ ಅಂತಾನವ. ದೇವ್ರಿಲ್ಲ ಅಂತಾನು, ಅದೊಂದು ಕೆಟ್ಟೈತೆ ಅವನು ಚಾಳಿದು. ಏನು ಮಾಡ್ತೀವಿ ಸಾಮಾನ್ಯ ಜನರಿಗೆ? ಬರೀ ಇದ ಸಮಸ್ಯೆ. ಅಜ್ಜಾರ ದೇವ್ರದಾನ ಅಂತಿರೋ ಇಲ್ಲ ಅಂತಿರೋ ನೀವು ಅಂತ ಬಂದು ಸಾಕಷ್ಟು ಜನ ಕೇಳಿರೋ. ನೀ ಅದಿ ಇಲ್ಲೋ ನೋಡ್ಕೊ ಅಂದ್ರೆ ಅಜ್ಜಾರ, ನೀ ಅದೇನು ಇಲ್ಲೋ ನೋಡ್ಕೊ ಅಂತಂದ್ರು. ಅದ್ರ ಅಡವಿ ಕೈ ಬಿಡು, ನೀ ಅದೇನು ಇಲ್ಲೋ ನೋಡ್ಕೊ, ನೀ ಹೆಂಗದಿ ನೋಡ್ಕೊ ಅಂತ. ನೀ ಹೆಂಗದಿ ಅನ್ನೋ ಗೊತ್ತಾರ, ದೇವ್ರ ಹೆಂಗದ ಅನ್ನೋದು ನಿಮ್ಗೂ ಗೊತ್ತ. ನೀ ಅದಿ ಇಲ್ಲೋ ನೋಡ್ಕೊ ಅಂತ. ನೀ ಇದ್ದಾಗ ದೇವರು ಜನರು, ನೀನ ಇರ್ಲಿಲ್ಲ ಅಂದ್ರೆ ನಾ ಇದ್ದಾಗ ಜಗತ್ತು ದೇವರು ಅನ್ನೋ. ನೀನ ಇರ್ಲಿಲ್ಲ ಅಂದ್ರೆ ಎಲ್ಲಿದೆ? ಎಲ್ಲದಾವ? ತಾನು ಉಳ್ಳಡುಂಟು ಜಗವಿದು, ತಾನಿಲ್ಲವೂ ಅರಿದನ್ನು ನಿಜದಲ್ಲಿ. ನೀ ಅದಿ ಇಲ್ಲೋ ನೋಡ್ಕೊಂಡು. ಇದು ಸಾಮಾನ್ಯ ಜನರಿಗೆ ಏನು ಹೊಡಿತೈತೆ ಮುಗಿಲಿ. ಹಗಲೆಲ್ಲ ಬರೋರು ಆಚಾರ ದೇವ್ರು ಅದಿರಂತ ಇಲ್ಲ ಅಂತಿರು ನೀವು. ನೀ ಅದಿ ಇಲ್ಲೋ ನೋಡೋದ್ರ ಹೆಂಗದಿ ನೋಡ್ಕೋ, ನಿನ್ನ ಸ್ವರೂಪ ಹೆಂಗೈತಿ. ನೀ ಭಾವಿಸ್ಕೊಂಡಂಗಿಲ್ಲ, ಕಲ್ಪಿಸ್ಕೊಂಡಂಗಿಲ್ಲ. ಏನ್
ನಿಜವಾದ ಸತ್ಸಂಗ ಸಿಗೋದು ಬಹಳ ಕಠಿಣ ಐತಿ ಈಗಿನ ಕಾಲದೊಳಗೆ. ಏನ್ ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ನಿಜವಾದ ಸತ್ಸಂಗ ನಿನಗೆ ದೊರೀತೈತಿ. ಈ ವಿಚಾರ ನಿನ್ನಲ್ಲಿ ಜಾಗೃತ ಆತಂದ್ರೆ ಪ್ರಪಂಚದ ಜೊಂಜಾಟ ಎಲ್ಲ ತಪ್ಪಿ ಹೋಗೈತಿ ನಾವು. ಏನ್ ಅದಕ್ಕೆ ಅದನ್ನ ಅಧ್ಯಾತ್ಮ ವಿಚಾರವನ್ನು ನಾವು ಜಾಗೃತ ಮಾಡ್ಕೋಬೇಕಾಗಿ ಪ್ರತಿಯೊಬ್ಬರು. ಏನ್ ಅದು ಇರ್ಲಿಲ್ಲ ಅಂದ್ರೆ ಏನಿದ್ರ ಏನಾಗ್ಬೇಕು? ನಿನ್ನ ಜೀವನ ನಾವು ವ್ಯರ್ಥ. ಏನ್ ಪ್ರಾಪ್ತ ಮಾಡ್ಕೊಂಡ್ರ ಏನೈತಿ? ನಿಂದ ನಿನಗ್ ಗೊತ್ತಿಲ್ಲಲ್ಲ. ಎಲ್ಲಾ ಗೊತ್ತಾಗೈತಿ, ಜಗತ್ತಿಂದ ಎಲ್ಲ ಜ್ಞಾನ ಮಾಡ್ಕೊಂಡ ತಂದ ತನಗ್ ಗೊತ್ತಿಲ್ಲ. ತನ್ನ ಬಗ್ಗೆ ಜ್ಞಾನ ಇದೇ ದುಃಖಕ್ಕೆ ಮೂಲ ಕಾರಣ. ಏನ್ ನೀ ಯಾರು ಯಥಾರ್ಥ ಜ್ಞಾನ ಮಾಡ್ಕೊಂಡ್ರೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಹರಿಬೇಕು. ಏನ್ ಎಲ್ಲಾ ದುಃಖಕ್ಕೆ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ನಿನ್ನ ಬಗ್ಗೆ ಗೊತ್ತಿಲ್ಲದೆ ಇರುವುದು ಅಜ್ಞಾನನ ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಅಂತ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ನೀ ಯಾರದೇನು ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ಈ ಲಾಭ ಮಾಡ್ಕೊಳಿಕ್ ಬರ್ತದೆ. ಅದಕ್ಕೆ ಯಾರೂ ಇದ್ರ ಬಗ್ಗೆ ಅಲಕ್ಷ್ಯ ಮಾಡಬೇಡ್ರಿ. ಮೊದಲು ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಏನ್ ಅದನ್ನ ಋಷಿಮುನಿಗಳು ಕಂಡು ಹಿಡಿದು ಆ ಸತ್ಯವನ್ನ ಜಗತ್ತಿನ ಜೀವಿಗಳೆಲ್ಲ ತಿಳ್ಕೊಳ್ಳಿ, ಸುಖದಿಂದ ಬಾಳಲಿ ಅಂತ ಕಳಕಳಿಯಿಂದ ಬೋಧ ಮಾಡ್ಕೊಂತ ಬಂದಾರ. ಏನ್ ಸುಳ್ಳ ವ್ಯರ್ಥ ಪಡ್ತಾವ, ಕಷ್ಟಪಡ್ತಾರ ಇವರು. ಏನ್ ಈ ಶರೀರ ನಾನೆಂಬುದು ಮಾಯಿಕ ಕಲ್ಪನೆಗಳು ಇಲ್ಲದ್ದೇದು. ಇಲ್ಲದನ್ನ ಐತೆ ಅಂತ ತಿಳ್ಕೊಂಡು ಸುಳ್ಳ ದುಃಖ ಪಡ್ಲಿಕ್ಕೆ ಸದಾ ತಾನು ಮುಕ್ತಿದ್ರು ತಾನು ಬದ್ಧತೆನಂತ ತಿಳ್ಕೊಂಡಿದ್ದ ಎಲ್ಲ ದುಃಖಕ್ಕೆ ಮೂಲಕ. ಎಲ್ಲಿ ತನಕ ಚಂಚಲ ವೃತ್ತಿ ಇರ್ತದೆ ನೋಡ್ರಿ, ಅಲ್ಲಿ ತನಕ ಹುಡುಕುದಿರ್ತದೆ ನೋಡ್ರಿ. ಸಿಕ್ಕೇ ಇಲ್ಲ ಅಂತ ಅದಕ್ಕೆ. ಈ ಚಂಚಲ ಆಕೈತೆ ಅಂದ್ರೆ ಅದು ಸಿಗ್ಲಿಕ್ಕೆ ಚಂಚಲ ಆಕೈತಿ. ಮನಸ್ಸು ಯಾಕೆ ಚಂಚಲ ಆಕೈತಿ ಅಂದ್ರೆ ಬೇಕಾದದ್ದು ಸಿಗ್ಲಿಕ್ಕೆ. ಹೌದಿಲ್ಲ? ಬೇಕಾದ ಸಿಕ್ಕರೆ ಅಲ್ಲಿ ನಿಲ್ತೈತಿ ಮನಸ್ಸು. ಸಿಗ್ಲಿಕ್ಕಲ್ಲ ಅಲ್ಲಿ ಇಲ್ಲಿ ಅಡ್ಡಾಡ್ತೈತಿ. ವಿಷಯ ವಸ್ತುಗಳಿಗೆ ಮುಖಾಂತರ ಮನಸ್ಸು ಚಂಚಲ ಆಕೈತಿ. ಯಾವ ವಿಷಯದಲ್ಲಿ ಮನಸ್ಸು ಯಾಕೆ ನಿಲ್ವಲ್ದ ಅಂದ್ರೆ ಅದ್ರಾಗ ಇಲ್ಲ. ಏನ್ ಕಣ್ಣಿನ ರೂಪಕ್ಕೆ ಹೋಗ್ತೈತಿ, ಕಿವಿ ಗಾಯನಕ್ಕೆ ಹೋಗ್ತೈತಿ, ಮೂಗಿನ ವಾಸನೆಗೆ ಹೋಗ್ತೈತಿ, ನಾಲಿಗೆ ರುಚಿಗೆ ಹೋಗ್ತೈತಿ, ಸ್ಪರ್ಶಕ್ಕೆ ಹೋಗ್ತೈತಿ. ಎಲ್ಲಾರ ಮನಸ್ಸು ನಿಲ್ತೈತೆ ಹೇಳಿ. ಈ 5 ವಿಷಯ ವಸ್ತುಗಳಲ್ಲಿ ಮನಸ್ಸು ಯಾವ ವಿಷಯದಲ್ಲಿ ಮನಸ್ಸು ನಿಲ್ತೈತೆ ಹೇಳಿ? ನಿಲ್ಲುವುದಿಲ್ಲ. ನಿಂದ ಬೇಕಾದದ್ದು ಅಲ್ಲಿ ಇಲ್ಲ ಅಂತ ಅಲ್ಲಿ ನಿಲ್ಲುವುದಿಲ್ಲ. ನಿಂತೈತೆ ಅಂದ್ರೆ ಅಲ್ಲಿ ಬೇಕಾದದ್ದು ಐತಿ, ಅದಕ್ಕೆ ನಿಲ್ಲುವುದಿಲ್ಲ. ವಿಷಯ ವಸ್ತುಗಳಲ್ಲಿ ಮನಸ್ಸು ನಿಲ್ಲಿಸಪ್ಪ ನೋಡು. ಯಾವ ವಿಷಯ ವಸ್ತುಗಳಲ್ಲಿ ಅಲ್ಲಿ ನಿಲ್ಲುವುದಿಲ್ಲ. ಏನು ಕೊಟ್ಟರೆ ನಿಲ್ತೈತಿ ನಿಮ್ಮ ಮನಸ್ಸು? ಬೇಕಾದಂಥ ರೂಪ ಕೊಡ್ನಿ, ಹತ್ತು ಚಂಚಲಕ್ಕೆ ಗಾಯನ, ರುಚಿ, ವಾಸನೆ, ಸ್ಪರ್ಶ. ಎಚ್ಚರ ಅದಕ್ಕೂಲೆ ಹುಡುಕ್ಯಾಡ್ತೈತಿ. ಇದ್ರ ಕಡೆಗೆ ಬ್ಯಾಸರಿಕೆ ಅನ್ನುವಂಥದ್ದು ನಿಲ್ವಲ್ದು. ಎಲ್ಲಿ ಆದ್ರು ಎಲ್ಲ ಐತ್ ಬಿಡ್ರಿ, ಆದ್ರೂ ನಮಗೆ ಸುಖನೇ ಇಲ್ಲ. ಏನ್ ಮಾಡೋದ್ರಿ? ಮತ್ತೆ ಇಲ್ಲದಲ್ಲಿ ಹುಡುಕಿ ತನ್ನ ಬಿಟ್ಟ ಅನ್ಯದ್ರಾಗ ಹುಡುಕಾಕತೈತಿ. ಎಷ್ಟು ಸಲ ಹುಟ್ಟಿಟ್ಟು ಬಂದು ಇದನ್ನ ಮಾಡತ್ತೇವೆ ನಾವು. ಇನ್ನೂ ಹೊಳೆವಲ್ಲ. ನನಗೆ ಮಹಾತ್ಮ ಎಚ್ಚರಿಕೆ ಕೊಡ್ತಾರೆ, ಅಲ್ಲೋ ನೀನಾದೀವಿ, ನಿನ್ನೊಳಗೆ ನೋಡ್ಕೊ, ಅದ್ರಾಗ ನೋಡ್ಕೋದ್ ಬಿಟ್ಟು ಬಂದ್ ಮಾಡೋದನ್ನ. ಏನ್ ಇಂದ್ರಿಯಗಳೇ ಅಪಾರ, ಮನುಷ್ಯನೇ ಅಪಾರ, ಬಂದ್ ಮಾಡಿ ನಿನ್ನೊಳಗೆ ನೋಡ್ಕೊ ಅಂದ್ರೆ ನೀನಾದ ಅನ್ನೋದು ಅನುಭವ ಬರ್ತೈತಿ. ಅದನ್ನೊಂದು ಪುರುಷತ್ತಿಲ್ರಿ ಅದನ್ನ ನೋಡ್ಕೊಳಕ್ ನಮ್ಗೆ. ಹೌದಿಲ್ಲ? ಸೌಡ್ ಸಿಗುವಲ್ರಿ ನಮ್ಗ. ಸೌಡ್ ಇಲ್ದಂಗ ಇದನ್ನ ಇದ್ರಾಗ ಹುಡುಕ್ತಾನ. ಮತ್ತೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅದ್ರಾಗ ಹುಡುಕ್ಬೇಕು. ಏನ್ ಮಾಡವ? ಇದನ್ನ ಮಾಡವ. ಬರೇ ಇದನ್ನ ಮಾಡುದು. ಅವ ವಾಸನ, ಎಚ್ಚರಿಕೆ ವಾಸನ ಕನಸಿನ್ಯಾಗ ಕನಸ್ಕಾಂತಾನ. ಅದ್ರಾಗ ಹುಡುಕೋದಿದ್ರೆ ಬರೇ ಇದ ಜೀವನ ಎಲ್ಲ ಹೋಗುತ್ತೆ. ಅದಕ್ಕೆ ಬಂತೀವಿ. ಅದಕ್ಕೆ ಮಹಾತ್ಮರು ಹುಡುಕೋದು ಬಿಟ್ಟು ಸುಮ್ಮನೆ ನಿಂತು ನೋಡ್ಕೊ. ಒಂದ್ ಸ್ವಲ್ಪ ನಿಧಾನಿಸಿ. ಏನ್ ನಿಮಿಷಾರ್ಧವಾಗಲಿ, ಅರ್ಧ ನಿಮಿಷ ಒಂದ್ ಸ್ವಲ್ಪ ನಿಂದ್ರಿಸಿ ಮನಸ್ಸು ಅದನ್ನ ನೋಡೋಣ. ನಿಲ್ಲಾಗ್ತಾ ಇರಿಲ್ರಿ, ಅಷ್ಟೊಂದು ಪುರುಷೊತ್ತಿಲ್ದಂಗ ಹುಡುಕ್ತದೆ. ಏನ್ ಸೌಡ ಇಲ್ರಿ ಒಟ್ಟ ನಮ್ಗೆ. ಏನ್ ಮಾತಾಡಕ್ ಸೌಡ್ ಇಲ್ಲ ಇನ್ನೊಬ್ರು ಕೂಡ. ಹೌದಿಲ್ಲ? ಯಾಕಾರ ಬಂದ್ ಪಾಯವ. ಹೌದಿಲ್ಲ? ನಾವೊಂದು ಗೊಂಗನಾಗಿದ್ದೀವಿ, ಇವ್ ನಮ್ಮ ಸಮಾಧಾನ ಕೆಡ್ಸಕ್ ಬಂದ್ಲಿ. ಬರೇ ಏಕಾಗ್ರದ ಇದ್ರಾಗ ಇರ್ತಾನ. ಏನ್ ವ್ಯರ್ಥ ವೇಳೆ ಕಳಿದಿಲ್ಲ ನಾವು. ಮತ್ತೆ ಯಾಕ್ರಿ ಬಿಟ್ಟು ಬಿಡದಾಗ ಇದ್ರಾಗ ಹುಡುಕಾಕತ್ತೀವಿ. ವೇಳೆ
ಆ ಭಾಳ ಕಾಳಜಿಯಿಂದ ಮಾಡಾಕತ್ತೇವೆ ನಾವು ಇದನ್ನ ಸುಖ ಹುಡುಕು ಪ್ರಯತ್ನ ಯಾರಿಗೆ ಸಿಕ್ಕೈತಿ ಹೇಳ್ರಿ. ಕ್ರಮ ಇದು ತಪ್ಪೈತಿ ಅನ್ನೋದು ಹೊಡಿವಲ್ಲ ನಾವು. ಅದನ್ನ ಮಹಾತ್ಮರು ಅಲ್ಲ ಅದು ಹುಡುಕು ಕ್ರಮ ತಪ್ಪೈತಪ್ಪ, ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಹುಡುಕುವುದು ಎಂದೂ ಎಷ್ಟು ಜನ್ಮ ಹುಟ್ಟಿ ಬಂದರೂ ಅದು ಆಗೋದಿಲ್ಲ. ಅದನ್ನ ಅದು ಮರ್ತು ಬಿಡೋದನ್ನ ನಾವು ತಿಳ್ಕೊಂಬಿಟ್ಟೇವಿ. ಬೇಕಾದ ಮಜಾ ಮಾಡಿ ಸುಖ ಹೊಂದಬೇಕಂತ ಭಾಳಷ್ಟು ಗಳಿಸಿ ಇಂದ್ರಿಯಗಳ ಸಂಪರ್ಕ ಹೋಗಿ ಮಾಡಿ ಉಂಡು ತಿಂದು ಮಜಾ ಮಾಡಿ ಬೇಕಾದ ಉಂಡು ತೊಟ್ಟು ಬೇಕಾದ ಮಜಾ ಮಾಡೋಣ ಮಾಡ್ರಿ ಆರಾಮ್ ಇರ್ತೇವೆ ಅಂತ ನಾವು ತಿಳ್ಕೊಂಡೇವಿ. ನೀ ಎಷ್ಟು ಜನ್ಮ ಹುಟ್ಟಿ ಬಂದ್ರು ಅದು ಆಗುದಿಲ್ಲ. ಮರ್ತು ಬಿಡೋದನಂದ್ರ ಅದು ಏನ್ ಆಗದ ಮಾತದು. ಎಂತೆಂಥವ್ರ ಆಗ್ಬೇಕ್ಯಾರ ಈ ಭೂಮಿ ಮ್ಯಾಗ. ನೀ ಯಾಕೆ ಗಿಡ ತಪ್ಪಲ ಅಂದ. ಎಂತೆಂಥ ಮನಿ ಹಾಕ್ಸ್ಕೊಂಡ್ರು, ಎಂತೆಂಥ ಅರಮನೆ ಹಾಕ್ಸ್ಕೊಂಡ್ರು, ಏನಾಗ್ಯಾವೆಲ್ಲ ಕನಕಾಪುಡಿ ಅಡ್ಡಾಡಕತ್ವು ಎಲ್ಲವು. ಯಾರು ವಾಸ ಮಾಡ್ಲಂಗ ಅದು ಅವನ್ನೆಲ್ಲ ಹೋಗಿ ಭವ್ಯವಾದ ಬಂಗ್ಲೆ ಕಟ್ಕೊಂಡಿ. ಬಂಗ್ಲೆದಾಗ ಒಂದು ಪೀಡಿ ಇಲ್ಲ, ನರಪೀಡಿ ಇರೋದಿಲ್ಲ. 10 ಮನಿದ ಕೂಲಿ ಅಲ್ಲಿ ಯಾರು ನಿಂದಿರುದಿಲ್ಲ. ಅವ ಪಿಸಾಚಿನ ಅವ ಸೂಕ್ಷ್ಮ ಶರೀರಗಳು ಅವ ಉಡ್ಯಾಡ್ತಿರ್ತಾವಲ್ಲಿ. ಅದ ವಾಸನ ಇದನ್ನ ಮಾಡ್ಕೊಂಡು ಅದ್ರಾಗ ಕಾಲ ಕಳ್ಸ ಸತ್ತದ್ದು ಅವ ಓಡಾಡ್ತಿರ್ತಾವ. ಹೆದರ್ಸಿ ಬಿಡ್ತಾವ, ಭಯ ಅವಕ್ಕ. ಮತ್ತ ಅದ ಹೆಸನ ಅವಕ್ಕ. ಅಲ್ಲಿ ವಾಸ ಯಾರು ಮಾಡಕ್ ಒಲ್ಲೆ ಅಂತಾರ. ಹೌದು, ಲ್ಯಾಕ್ ಇಲ್ಲದಷ್ಟು ಅವು ವಾಸನ ಹಂಗ ಇರ್ತಾವ, ಕಟ್ಕೊಂಡು ತಿರುಗ್ತಿರ್ತಾವ. ಅವು ಯಾವಾಗ ಇಂಥ ಮಹಾತ್ಮರ ವಿಚಾರ ಏನಾರು ಹೊಳದ್ರೆ ಮುಕ್ತಾವು. ಮಹಾತ್ಮರ ಸಂಪರ್ಕವಾದಾಗ ಅವು ಅಲ್ಲಿ ಪವಿತ್ರ ಆಕೈತಿ ಸ್ಥಾನದಾಗ. ಅಂತ ಮಹಾತ್ಮರ ಅಲ್ಲಿ ವಾತಾವರಣ ಬಂದಾಗ ಅದೇನು ಹೇಳ್ತಾರಲ್ಲ, ಅಹಲ್ಯ ಕಲ್ಲಾಗಿ ಬಿದ್ದಿದ್ಲಂತ. ರಾಮನ ಪಾದ ಸ್ಪರ್ಶದಿಂದ ಆಕಿ ಶಾಪಗ್ರಸ್ತ ಹೋತದ, ಶಾಪ ಮುಕ್ತ ಆದ. ಕಲ್ಲಿನ ಮ್ಯಾಗ ಕಾಲು ಇಟ್ಕುಲಿ ಆಕಿ ಶಾಪ ಹೋತಿ ವಿಮೋಚನ ಆಗಿ. ಅಹಲ್ಯನ ಶಾಪ ಎಷ್ಟೋ ಇದು ಹೋಗ್ಬಿಟ್ಟದ, ಸಾವಿರಾರು ವರ್ಷಗಳು ಕಲ್ಲಾಗಿ ಬಿದ್ದಿತ್ತ. ಹಾಗೆ ಇಂತಹ ವಿಚಾರ ಹೊಳಿಬೇಕಲ್ಲ ನಾವು. ಮತ್ತೆ ಕಲ್ಲಿನ್ಕಿಂತ ಕಡಿ ಹಾಕೊಂಡು ಕುಂತೇವಿ, ಏನು ಹೊಡಿವಲ್ಲ ನಮ್ಗೆ. ಅದ್ರ ಏನೋ ಮಹಾತ್ಮರ ವಿಚಾರ ಕಿಮ್ಯಾಗ ಬಿದ್ದಾಗ ಏನಾರ ಹೌದಪ್ಪ ಅಂತ ಹೊಳದ್ರ ಹೊಡಿಬೇಕ, ಇಲ್ಲ ಅಂದ್ರೆ ಸಾಧ್ಯನೂ ಇಲ್ಲ. ಮತ್ತು ಮೊದ್ಲಿನ ಚಾಳಿನ ಮಾಡ್ತೇನೆ ಅಂತಂದ್ರೆ ಹೊಡಿ ನಿಂಚೆ ಕಡೆ ಏನ್. ನಿನಗೆ ಆರಾಮ್ ಬೇಕಾಗಿತ್ತಂದ್ರೆ ತೂರ್ಕಿ ಎಲ್ಲ ಲಯ ಪಡಿಸಬೇಕು. ಈ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಾಗಿತ್ತು. ಇದು ದೃಶ್ಯವಾದ ಪದಾರ್ಥಗಳು ಇದಕ್ಕಿದ್ದಂಗೆ ಇರುವುದಿಲ್ಲ, ವಿಕಾರಾಗಿ ನಾಶ ಆಗಿ ಹೋಗುದಂತ ಗ್ಯಾರಂಟಿನ. ಇದನ್ನು ಅವಲಂಬಿಸಿಕೊಂಡು ಸುಖ ಹೊಂತೇನೆ ಅಂದ್ರೆ ಮೂರ್ಖರವರು ಅಂದ್ರೆ ಈ ಬದಲಾವಣೆಯಾಗುವಂತ ದೃಶ್ಯ ಪದಾರ್ಥಗಳಲ್ಲಿ ಸುಖ ಹುಡುಕವ್ರು ಎಲ್ಲರೂ ಮೂರ್ಖರು ಅಂದ್ರೆ. ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಅಂದ್ರೆ ಬದಲಾವಣೆ ಹೊಂದೋದು. ಸಂಸಾರ ಅಂದ್ರೆ ಇದ ಬದಲಾವಣೆ ಹೊಂದೋದು. ಸಂಸಾರದಲ್ಲಿ ಸುಖವನ್ನು ಭಾವಿಸುವವರು ಅಂತ. ಬದಲಾವಣೆ ಹೊಂದುವಂತ ಈ ದೃಶ್ಯ ಪ್ರಪಂಚದಲ್ಲಿ ಸುಖ ಯಾರು ಹೊಂದಬೇಕಂತಾರೆ ಅವರೆಲ್ಲರೂ ಮೂರ್ಖರು ಅಂತ. ಈ ಮೂರ್ಖ ಜನರ ಸಮೂಹ ಎಲ್ಲರನ್ನೂ ಮೂರ್ಖರನ್ನು ಮಾಡ್ತದೆ. ಅವ್ರು ಮಾಡಿ ಅವ ಮಾತು ಕೇಳಿ 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 ಅದನ್ನ ಮಾಡಕ್ ಹಚ್ಚಿ ಒಳ್ಳೆ ಮತ್ತೊಂದು ಏನು ಗೊತ್ತೇ ಇಲ್ಲ, ಅದನ್ನ ಮಾಡೋದು. ಇಂಥ ವಾತಾವರಣದೊಳಗೆ ಮೂರ್ಖ ಜನರ ಸಮೂಹದಲ್ಲಿ ಇರೋದಕ್ಕಿಂತ ಅಡವ್ಯಾಗಿರೋದು ಚಲೋಪ್ಪ. ಇದನ್ನ ಇಲ್ಲದಲ್ಲಿ ಹುಡುಕಾಕೈತಿ ನಾವು. ಅದನ್ನ ಕಲಿಸುದ್ರಿ, ಮತ್ತೊಂದು ಏನು ಇಲ್ಲ. ಇದನ್ನ ಮಾಡ್ಕೊಂತ ಹೋಗ್ಪ ಚಲೋ ತಂಗ ಬಳೆ ನೀವು ಅಂತ ಮಾಡಿದ್ರೆ ಏನಾಗೈತಿ ನೋಡ್ಕೋ. ಅದನ್ನ ಮಾಡಿದವ್ರು ಏನಾಗ್ಯಾರ, ಇನ್ನೂ ಹೊಲ ಹಿಡಿಬೇಕು, ಇನ್ನೂ ಮನೆ ಹಾಕಿಸ್ಬೇಕು. ಅದನ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ನೌಕರಿ ಮಾಡಿದವ್ರು ಏನಾಗ್ಯಾರ, ಹೊಲ ಹಿಡಿದವ್ರು ಏನಾಗ್ಯಾರ, ವ್ಯಾಪಾರ ಮಾಡಿದವ್ರು ಏನಾಗ್ಯಾರ. ಈ ಜಗತ್ತಿನೊಳಗೆ ಇಂಥವನ್ನೆಲ್ಲ ಮಾಡಿ ಏನು 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 ಲಾಭ ಮಾಡ್ಕೊಂಡೇವೆ? ಸುಖದ ಲಾಭ ಏನಾರ ಮಾತಿನ ಇದರಿಂದ? ಸುಖಿಗಳಾದವ್ರೆಲ್ಲ ಏನ್ ಮಾಡಿದ್ರಿ? ಅವ್ರ ಜಗತ್ತಿನಾಗ ಏನ್ ಗಳಿಸಿದ್ರಿ? ಅವ್ರು ಏನಾರ ಮಾಡಿದ್ರೆ ನಾವು ಜಗತ್ತಿನಾಗ ಅದನ್ನ ಹೊಂದಬೇಕಂತ ಯಾವ ವಸ್ತುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಿದ್ರೆ ನಾವು
ಮಾಡಲಿಲ್ಲ. ಯಾಕೆ? ಅವಲ್ಲ ಅನಿತ್ಯದ, ದುಃಖ ರೂಪಿಯದ, ಅದು ಪ್ರಯೋಜನ ಇಲ್ಲ. ಯಾವಾಗಲೂ ರೆಡಿ ಇದ್ದದ್ದೈತಿ ಯಥಾರ್ಥ ಜ್ಞಾನ ಮಾಡಿಕೊಂಡ್ರು. ಏನು ಯಾವಾಗಲೂ ಇದ್ದದ್ರ ಕಡೆ ಲಕ್ ಕೊಡು, ಇಲ್ಲ ತೋರಿ ಅಡಿಗೆ ಹೋಗುವಂಥದ್ದು, ಈಗಿದ್ದು ಇನ್ನೊಂದು ಕ್ಷಣಕ್ಕೆ ಇಲ್ದಂಥದ್ದು ಬೆನ್ನ ಐತಿ ಅಂದ ಸುಖವನ್ನು. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ, ಅದ ನೀನು ಅರಿಯುವಂತ. ಯಾವಾಗಲೂ ಇದ್ದ ವಸ್ತುನ ನೀನದೆ, ಅದಕ್ಕೆ ನಿನ್ನ ಬಗ್ಗೆ ಅದ್ರ ಬಗ್ಗೆ ವಿಚಾರ. ನೀನಾರು ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡಬೇಕು. ಮನುಷ್ಯ ಕುಲದ ಜನದ ಲಾಭ ಯಾವುದು ಅಂದ್ರೆ ತಾನಾರಂಭದನ್ನು ತಿಳಿಯುವುದು ಅಂತ. ತಾನಾರಂಭದ ತಿಳ್ಕೊಳಿಕೆ ಮಾಡ್ಕೊಂಡೆ ಅಂದ್ರೆ ನೀ ಯಾವಾಗಲೂ ಇದ್ದ ವಸ್ತು ಸುಖರೂಪದಂತ ಇರುವ ನೀನು ನಿನಗೆ ಅನುಭವ ಬರ್ತದೆ. ಇದು ಮನುಷ್ಯನ ಜನ್ಮದ ಲಾಭ. ಅದ್ರ ಬಗ್ಗೆನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡುವಂತ. ಅದಕ್ಕೆ ನಿನಗೆ ಆರಾಮ್ ಬೇಕಾಗಿತ್ತಂದ್ರೆ ಈ ತೋರಿಕೆ ಎಲ್ಲ ಲಯ ಪಡಿಸ್ಬೇಕು. ಒಲ್ಲೆ ಅಂದ್ರೆ ಐತೆ ಅಲ್ಲ ಹೋಗೋದು, ತಿಳುವಳಿಕೆಯಿಂದ ಲಯ ಪಡಿಸು. ಇದಕ್ಕೆ ಲಯ ಚಿಂತನ ಅಂತಾರೆ. ಏನ್ ದೃಶ್ಯ ಪದಾರ್ಥಗಳನ್ನೆಲ್ಲ ಅಡಗಿಸ್ಬಿಡುದು. ಇನ್ನೊಮ್ಮೆದ ನೆನಪಿಗೆ ಬರ್ದಂಗೆ ಅಡಗಿಸು. ತೋರಲಿ ಅದೇ ಅಡಗಿಸು. ಕಪಟದ ಈ 3 ಅವಸ್ಥೆಗಳನ್ನು, ಎಚ್ಚರ, ಕನಸು, ನಿದ್ರಿ ಏನದಾವಲ್ಲ ತೋರ್ತಾವ, ಈ 3 ಅವಸ್ಥೆಗಳನ್ನು ಪುನಃ ಇವು ನಿನಗೆ ಬರ್ದಂಗೆ ತೋರ್ದಂಗೆ ಅಡಗಿಸವು. ಅವಾಗ ಅಡಗಿಸಲು ಮಾಯಾಕ್ಯತನುವಾಗಲೇ ಸಮನಿಪದು ಅಂದ್ರೆ ತುರ್ಯಾವಸ್ಥೆ, ಸಮಾಧಿ ಸ್ಥಿತಿ ನಿನಗಳು ಹೋಗ್ಬೇಕು. ಅವಾಗ ನಿನಗೆ ಜ್ಞಾನೋದಯ ಆಕೈತಿ. ನಿನಗೆ ಏನ್ ಪ್ರಯತ್ನ ಪೂರ್ವಕವಾಗಿ 3 ಅವಸ್ಥೆಗಳನ್ನು ತೋರಲಿಯದೆ ಅಡಗಿಸಲು ಮಾಯಾಕ್ಯತನುವಾಗಲೇ ಸಮನಿಪ ಸೂರ್ಯಾವಸ್ಥೆ 4ನೇ ಅವಸ್ಥೆ ಅನುಭವ. ಅವಾಗ ನಿನ್ನ ನಿಜದ ಅರಿವು ನಿನಗಾಕೈತಿ. ನಾನು ಯಾರಿದ್ದೀನಿ, ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ ಆತ ನಿನಗ. ಏನ್ ಇದನ್ನ ಋಷಿಮುನಿಗಳು ಕಂಡು ಹಿಡಿದವರು. ಏನ್ ಸತ್ಯದ ದರ್ಶನ ಅಂತ ಅದಕ್ಕೆ ಅಂತಾರೆ. ಏನ್ ದಾರ್ಶನಿಕರು ಅಂದ್ರೆ ಅವ್ರಿಗೆ ಏನ್ ನಿದ್ರೆಯೊಳಗೆ ಪ್ರಪಂಚ ಎಲ್ಲ ಅಡಗದ ಹೊರತು ಆರಾಮ ಅನುಭವ ಬರ್ತೈತೇನು? ಎಲ್ಲ ಅಡಗಿತ್ತಂತ ಆರಾಮಿದ್ನಿ ಅಂತ ಹೇಳ್ತೀಯ ಅಲ್ಲಿ. ಏನ್ ಎಲ್ಲಿ ಬಿಡ್ರಿ ನಿದ್ದೆ ಹತ್ತು ಅಂದಿದಂದ ಅಡಗಲಿಲ್ಲ ಅಂದ್ರೆ ನಿದ್ದೆ ಹತ್ತುದಿಲ್ಲ. ಹೌದಿಲ್ಲ? ಬೆಳತಾಂಕ ಹಿಂಗ ಆಯ್ತು ಬಿಡ್ರಿ, ನನಗೆ ಸಮಾಧಾನ ಇಲ್ಲ, ನಿದ್ದೆನ ಹತ್ತು. ಅಡಗಿತ್ತಂದ್ರೆ ಆರಾಮ್ ನಿದ್ದೆ ಹತ್ತಿತ್ತು, ಅಲ್ಲಿ ವಿಶ್ರಾಂತಿ ಭಾಳ ಆರಾಮ ಆತ್ಮ ಅಂತಿತ್ತು. ನಿನ್ನ ದೇವರು ದಿನರು ಜಪ ಪೂಜೆ ಪುಕ್ಕ ಎಲ್ಲ ಲಯ ಆದಾಗ ನಿನಗೆ ಆರಾಮ. ನೋಡಿ ಅಡಿಗಿದಾಗ ಆರಾಮ ಹೋದಿಲ್ಲ. ಯಾಕೆ ನೆನಪಿಗೆ ಬಂತಪ್ಪ ಇದು ಮತ್ತದು ಇವು ಬರದಂಗ ಮಾಡ್ಕೋಬೇಕು ನೋಡ್ರಿ. ಏನ್ ಹಂಗ ಉತ್ಕಟಿ ಇಚ್ಛಾ ನಮಗೆ ಬೇಕು. ನಿತ್ಯ ಅಧ್ಯಾತ್ಮ ಶ್ರವಣದಿಂದ ಕಾಲಾಂತರದಲ್ಲಿ ನಮಗಿದು ಪ್ರಾಪ್ತಿ ಆಗ್ತೈತಿ. ಅದಕ್ಕೆ ಶ್ರವಣಕ್ಕೆ ಬಹಳ ಮಹತ್ವದ. ಏನ್ ತಪ್ಪಿಸ್ಕೋಬೇಡ್ರಿಪ್ಪ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಕೇಳೋದು ಬಿಡಬೇಡ್ರಿ. ನಮ್ಮ ಗುರುವಿನ ಬಗ್ಗೆ ಅನುಭವಗಳ ಮುಖಾಂತರ ಶ್ರವಣ ಮಾಡ್ರಿ, ಮನನ ಮಾಡ್ರಿ, ನಿಧಿಧ್ಯಾಸನವನ್ನು ಮಾಡ್ರಿ. ಇದು ಅಧ್ಯಾತ್ಮ ಸಾಧನೆ. ಏನ್ ಅದು ಅವಧಿ, ಕಾಲಾಂತರದ ಅವಧಿ, ಅದು ಅಭ್ಯಾಸಗತ ಆದಾಗ ಅದು ಅನುಭವ ಬರ್ತೈತಿ. ಬಾಳೆದ ಗುಲಾಮಗಿರಿ ಒಳಗೆ ಸಿಕ್ಕವಂಗ ಅಧ್ಯಾತ್ಮದ ಮಾತು ಕಿವಿಯೊಳಗೆ ಎಲ್ಲಿ ಬಿಡ್ಬೇಕ್ರಿ? ಪುರ್ಸೊತ್ತಿಲ್ಲ ಅಂತೇಳಿ ಬರೇ ಅದ ತಪ್ಪಿತರಿಸಿ ಹೋಗ್ತೈತಿ. ಮತ್ತೆ ಇಲ್ಲಿ ಬರ್ತೈತಿ, ಇಲ್ಲಿ ಕುಂತು ನಿಂದ್ರಾಕ ಆಗುದಿಲ್ಲ. ಮತ್ತೆ ಯಾವ್ದಾರ ಸುದ್ದಿ ಕೇಳಕತ್ರ ಕುಂತಿರ್ತೈತಿ. ಶಾಸ್ತ್ರ ಚಾಲು ಮಾಡಿರಂದ್ರೆ ಎದ್ದದ್ದ ಹೋಗ್ತೈತಿ. ನೋಡ್ರಿ ನೀವು ಬೇಕಾರ, ನಂದಟ್ ಕೆಲಸ ಐತಿ ಓಕೆನಾ, ಮತ್ ಬೇರೆ ಸುದ್ದಿ ತೆಗಿ ನೀನು ಕುಂತಿರ್ತಾನ, ನಾವು ಎದ್ದು ಹೋಗುದಿಲ್ಲ. ಅವಾಗ ಕುಂಡಿರ್ತಾನ. ಎಷ್ಟು ಸ್ವಭಾವ ಹೆಂಗೈತಿ ಅಂತ ನೋಡಿ. ನೀವು ಸ್ತೋತ್ರ ಚಾಲು ಮಾಡ್ರಿ, ನಂದಟ್ ಕೆಲಸ ಐತಿ ಬೀಳ್ಕೊಡುದಿಲ್ಲ. ಅದಕ್ಕೆ ಪುರಂದಾಸರು ಹೇಳಿದ್ದವ್ರು, ಕಿವಿಯೇ ಬಿದ್ದು ಪಾಪ ಓದಿತೆಂದು ಕಿವಿಯೇ ಮುಚ್ಚಿದವಳು ಗೈಯಾಡಿ ಮೂಳಿ ಅಂತೇಳಿ. ಹರಿನಾಮ ಕಿವಿಯೇ ಬಿದ್ದಿತ್ತೆಂದು ಪಾಪ ಓದಿತೆಂದು ಕಿವಿಯೇ ಮುಚ್ಚಿದವಳು. ಅದು ಪಾಪ ಕರ್ಮ. ಏನ್ ಪುಣ್ಯ ಇದ್ರ ಕಡೆ ಒಲವು ಕೇಳ್ಬೇಕಪ್ಪ, ಈ ಮಾತು ಕೇಳ್ಬೇಕಪ್ಪ. ಚಳುದಾರ ಮಾಡಿ ಇದೊಂದು ಜನ್ಮದಾಗ ಕಿವಿಯಾಗರ ಹಾಕೋ ಒಂದಿಟ್ಟು.
ಏನ್ ಇದ ಪ್ರಸಾದ, ಕಿವಿಲೆ ಏನ್ ಕೇಳ್ತಿಯಲ್ಲ ಇದು ಪ್ರಸಾದ. ಬಾಯಿಲೆ ಉಣ್ಣೋದು ಅದು ಪ್ರಸಾದ ಅಲ್ಲ. ಔಟ ಟೈಮ್ ಬರೋನ್ ಬಾರಪ್ಪ ಅಂತಾನ. ಇನ್ನ ಬಳತ್ ಬರೋ ಚಲೋ ಆಗೋದದ. ಇದ ಸ್ವಭಾವ ಹೆಂಗೈತಿ ನೋಡ್ರಿ ಮನುಷ್ಯ. ಊಟಕ್ಕಾರ ಹಜರಕ್ಕನ ಮತ್ತ ಅದೇ ಟೈಮ್ಗೆ ಬರುದು ಅದಿಲ್ಲ. ನಾನು ಆಶ್ರಮಕ್ಕೆ ಹೋಗುದ ಅದ್ರ ಸಂಬಂಧ ಇದನ್ನ ಮುಂದಿರ್ತ ಹೋಗಿ ಯಾವಾಗ ಚಾಲು ಹೋಗ್ತೈತಿ ಯಾವಾಗ ಕೇಳೇನೋ ಅನ್ನೋ ಹಂಬಲಿ ಯಾರಿಗೆ ಕೇಳಿ ಎಲ್ಲ ಇಲ್ರಿ. ಏನ್ ಹಿಂಗಾಗಿ ಮೊನ್ನೆ ಹಳ್ಳ್ಯಾಳಕ್ ಹೋಗಿದ್ವಲ್ಲ, ಇದನ್ನ ಅವ್ರು ಮನಿ ಒಳಗ ಏನ್ ಪ್ರವಚನ ಚಾಲು ಮಾಡ್ಯಾರ ಅಲ್ಲಿ ಅಧ್ಯಾತ್ಮ. ಅವ್ರು ಏನ್ ಮಾಡ್ಯಾರ ಅಂದ್ರ ನನಗ್ ಬಲ ನಿನಗ್ ಬಲ ಊಟದ ವ್ಯವಸ್ಥೆ ಮಾಡಾಕ್ ಐತಿ ಬಿಟ್ರು ಅಂತ. ಇದನ್ನ ಮರ್ತ ಬಿಟ್ರಿ. ಇದನ್ನ ಅಧ್ಯಾತ್ಮನ ಇಲ್ಲ, ಬರೀ ನಾ ಚಲೋದಂಗ ಊಟ ಮಾಡಿಸ್ಬಿಟ್ಟು ನೀ ಊಟ ಬರೀ ಅಡಿಗೆದ ವ್ಯವಸ್ಥೆ. ಹಿಂಗಾಗಿ ಬಂದ್ ಮಾಡಿದೀವ್ರಿ ಅದಂದ್ರ ಅವ್ರು ಏನ್ ಅದ ಹುಚ್ಚ ಹಿಡಿದ್ ಬಿಟ್ಟಿದಂತ ಅವಾಗ ಅಡಿಗೆ ಅವನ್ಕಿಂತ ಚಲೋ ಮಾಡ್ಸೋನು ಅಡಿಗೆ. ಹೌದಿಲ್ಲ? ಅವನ್ಕಿಂತ ಬರ ಈ ಹುಚ್ಚ ಸಾಹಿತ್ಯಕಾರ ಅಥವಾ ಒಬ್ರು ಬರಾಕ್ತಾ ಇರಲಿಲ್ಲ, ಬರ್ಲಿಲ್ಲ. ಹಾ ರೇ, ಯಾರು ಸನಿಕ್ ಬರ್ಲಿಲ್ಲ. ಏನ್ ಮಾಡ್ತೀವಿ ಅದನ್ನ ಹೇಳಿದ್ರ ಅವ್ರು ಶೆಕೆಮ್ನ ಸರ್. ಹಿಂಗಾತ್ಪ ಮತ್ ಹಿಂಗಾತ್ ಬರೀ ಅದನ್ನ ಮಾಡ್ಕೊತ ಕುಂತ ಏನ್ ಮಾಡೋದು? ಮುಗಿಸ್ರಿ ಊಟದ ವ್ಯವಸ್ಥೆ ಚಲೋ ಮಾಡ್ಬಿಡು. ಇದ್ರ ಕಡೆ ಇಲ್ಲ ಬರೇ ಊಟದ ವ್ಯವಸ್ಥೆ ಶಿಸ್ತು ಮಾಡಿಬಿಡುದು. ಇದು ನಿಮಿತ್ತ ಮಾಡಿದವ್ರ ಊಟದನ್ನ ಮಾಡ್ಬಿಡು ಶಿಸ್ತ. ಅವಕ್ ಬಲ ಅವಕ್ ಬಲ ಮಾಡ್ಸೋದು. ಹೌದಿಲ್ಲ? ಏನ್ ಮಂದಿ ಎಂತದ ಮಂದಿ ಅದನ್ನ ಮಾಡಾಕೈತಿ. ಅದಕ್ಕೆ ರೀ ಗಂಧವ ತೈವಲಿ ಒಂದು ನೊಣವನು ಕಾಣೆ ಸಂಧಿಸಿ ಮಲವ ಬಿಡುವಲಿ ನೊಣಗಳ ಮುತ್ತು ಅಂದ ನೋಡೆಂದು ಸರ್ವಜ್ಞ ಅಂತ. ಅದಕ್ಕೆ ಹೇಳ ನಾವು ಸರ್ವಜ್ಞ. ಇಂಥ ವಿದ್ವ ಅಂದ್ರೆ ನಮ್ಮ ಮುಕ್ಕುರ್ಕೋತಾವ, ನನ ಮುಕ್ಕುರ್ತಾವು. ಹೌದು, ಜಗ ಸಿಗುದು ನೋಡ್ರಿ. ನೀವು ಊಟದ ಟೈಮ್ಕಂದ್ರೆ ಎಷ್ಟು ಅವಾಗ ನೋಡ್ಲಿಲ್ಲ, ಅಮಾಸಿಗೊಮ್ಮೆ ಮಾಡ್ತಿದ್ವಿ, ಬಂದ್ ಕೂಡ್ತಿತ್ತವ. ಹೌದಿಲ್ಲ? ಆ ಶಾಸ್ತ್ರ ಬಿಡು ಟೈಮ್ಕ ಬಂದ್ ಬಿಡವ್ರಿ ಎಲ್ಲಾರು ಅಮಾಸಿಗೆ. ಎಲ್ಲಾ ಕಡೆ ಹಂಗ ಐತಿ ಅದು. ಬಿಡು ಮುಂದೆ ಬರ್ತದೆ. ಅದ ಹಿಂಗೈತಿ ನೋಡಿ. ಈ ಕಿವಿಲೆ ಕೇಳಿದ್ದ ಅಮೃತ ಕತೆ ಬಾಯಿಲೆ ಹೌದು, ಅದು ಹೊಳಿಬೇಕಲ್ಲ. ಬಾಯಿಲೆ ಉಂಡದ್ದು ನರಕಕೈತಿ ಅಂತ ಹೇಳ್ತಿದ್ರು. ಕಿವಿಲೆ ಅದೊಂದು ಎಷ್ಟು ಇದೈತಿ ನೋಡು. ಪದ್ಧತಿ ಚಲೋ ಐತಿ, ಮಿಸ್ಕೋದಿಲ್ಲ ಅವರಲ್ಲಿ. ಬಾಳೆ ಎಂದ ಹಾಳಾಗ್ತೈತಿ ನೋಡ್ರಿ, ಅಂದ ಆರಾಮ್ ಇರ್ತೈತಿ ನೋಡ್ರಿ. ಚಲೋ ಹೇಳ್ತಿಪ್ಪ ಅಂತ ಅವ್ರ ಅದಾರ. ಹಿಂಗ ಹೇಳಿದ್ ಕೂಡ್ಲೆ ಯಾಕ್ರಿ ಇನ್ನೂ ಒಟ್ಟು ಬಾಳೆದ್ ಏನಾರು ಹೇಳ್ತಾನಂದ್ರ ಬಂದ್ರೆ ಏನು ಬಾಳೆ ಎಲ್ಲ ಹಾರಿಗೆಡ್ಸ್ಬೋದು. ಅದಕ್ಕ ಇಲ್ಲಿ ನಮ್ಮ ಮನ್ಯಾಗ ಓದ್ಬೇಡ್ರಿ ಹೋಗಿ ನೀವು ಅಂತಿದ್ರ. ಹೌದಿಲ್ಲ? ಎಲ್ಲಾರು ಗುಡಿ ಪಡಿ ನೋಡ್ಕೋರ್ಪ, ಇದನ್ನ ಹಾಳಿಗೆ ಮತ್ ಇದನ್ ಮಾಡಿದ್ ನೀವು. ಬಾಳೆ ಕೆಡ್ತೈತಿ ಅಂದ್ರೆ ಇದನ್ ಬ್ಯಾಡಪ್ಪ ನಾವು. ಇನ್ನ ಬಾಳೆ ಚಲೋ ಆಗುದು ಏನಾರ ಹೇಳ್ರಿ. ಹೌದು, ಇದು ನೆನಪು ಬರ್ದಂಗ್ ಮಾಡ್ಕೊಂಡ್ರೆ, ಬಾಳೆದ್ ನೆನಪು ಬರ್ದಂಗ್ ಮಾಡ್ಕೊಂಡ್ರೆ ಆರಾಮೈತಿ. ಎಂದೆಂದು ಇದ್ರ ನೆನಪು ಬರಬಾರ್ದು. ಪೂರ್ಣ ವಿಶ್ರಾಂತಿ ಸ್ಥಾನವಾದ ಪರಬ್ರಹ್ಮ ಎಲ್ಲರಿಗೂ ಅದು ಒಂದೇ ಅದ. ಕಡಿಕ ಅಲ್ಲಿಗೆ ಬಂದಾಗನೇ ನಿನ್ನ ಗತಿ ಆಗೋದು. ಅಲ್ಲೇ ಇಲ್ಲೇ ತಿರುಗಿ ಬ್ಯಾಸರಾಗಿ ಇನ್ನ ತಿರುಗ್ತೇನಂದ್ರೆ ತಿರುಗ ಎಷ್ಟು ಜನ್ಮ ಹೊಕ್ಕವೋ ಏನು. ನೀನು ಯಥಾರ್ಥ ಜ್ಞಾನ ಮಾಡ್ಕೊಂಡು ಆರಾಮಿರ್ಬೇಕಂದ್ರೆ ದೇಹ ಬುದ್ಧಿ ಯಾವಾಗ ನಾಶಕತೆ, ಯಾವಾಗ ಎಲ್ಲರಿಗೂ ಒಂದೇ ಸ್ವರೂಪದ ಪ್ರಾಪ್ತಿಯಾಗುವುದು. ದೇಹ ನಾನನ್ನೋ ಭಾವ ಹೋತಂದ್ರೆ ಎಲ್ಲರೂ ಒಂದ ಅನ್ನೋ ಅನುಭವ ಬರ್ತದೆ. ಈ ದೇಹ ನಾನನ್ನು ತಾದಾತ್ಮ್ಯ ಭಾವದಿಂದ ನಮಗೆ ಭೇದ ಭಾವ ಉಂಟಾಗೈತಿ. ಅವ್ರು ಬೇರೆ ಇವರು ಬೇರೆ ಅಂತ. ಈ ಉಪಾಧಿಗಳು ಈ ಉಪಾಧಿಗೆ ಸಂಬಂಧವನ್ನು ತಪ್ಪಿಸು. ಶರೀರ ಮುಂತಾದ ಉಪಾಧಿಗಳೇನದ ಅವು ಭೇದ ಬುದ್ಧಿಯನ್ನು ಹುಟ್ಟಿಸ್ತದೆ. ಇದೆಲ್ಲ ಈ ಉಪಾಧಿಗಳ ಸಂಬಂಧವನ್ನು ತಪ್ಪಿಸು.
ಆನಂದ ಅದು ಯಾವ ಉಪಾಧಿಗಳು ಇಲ್ಲದ್ದು ನಿರುಪಾಧಿಕ ಅಂದರು. ಜ್ಯೋತಿ ಬೆಳಗುತ್ತಿದೆ, ಪರಂ ಜ್ಯೋತಿ ಬೆಳಗುತ್ತಿದೆ, ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ, ಯಾವ ಉಪಾಧಿಗಳು ಇಲ್ಲದ, ಯಾವಾಗಲೂ ಸದಾ ಐತೆ, ಸಿದ್ಧವಾಗಿ ಐತೆ. ಅದ್ರ ಕಡೆ ಲಕ್ಷ ಕೊಟ್ರೆ ನೀವು ಯಾವಾಗಲೂ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ರೆಡಿ ಇದ್ದದ್ದೈತಿ. 24 ವರ್ಷ ಆಯ್ತು ನಾವು ಈ ಊರೊಳಗೆ ಹೇಳಕೈತಿ. ಅಪ್ಪ ಅವ್ರು ನಮ್ಮ ಊರಾಗಿದ್ದಾಗ ಹೇಳಿದ ಮಾತಿದ. 24 ವರ್ಷ ಆಯ್ತು ನಾವು ಹೇಳಕೈತಿ. ಇಲ್ಲೇ ಯಾವ ಪುಣ್ಯಾತ್ಮಿಗೆ ಎಷ್ಟೆಷ್ಟು ತಿಳ್ಕೊಂಡಾರೋ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಗೊತ್ತದ. ಹೌದಿಲ್ಲ? ಚತುರರಾದವರು ದೇಹ ಬುದ್ಧಿಯನ್ನು ಬಿಟ್ಟು ಕೊಡಬೇಕು ಮತ್ತು ಸತ್ಯ ಸ್ವರೂಪ ಪರಬ್ರಹ್ಮ ವಸ್ತುವಿನಲ್ಲಿ ಮನಸ್ಸನ್ನು ಲಯಗೊಳಿಸಬೇಕು. ತನ್ನ ಮೂಲ ಸ್ಥಾನವನ್ನು ಸೇರಬೇಕು. ಎಲ್ಲಿಂದ ಬಂದೀವಿ ನಾವು ಪುನಃ ತಿರುಗಿ ಅಲ್ಲಿ ಮುಟ್ಟಬೇಕು. ನಾವು ಬಂದ ಸ್ಥಾನವನ್ನು ಮೊದಲ ಮೂಲ ಸ್ಥಾನವನ್ನು ಸೇರಬೇಕು. ಎಲ್ಲಿಂದ ಬಂದೀವಿ? ಎಲ್ಲ ಜೀವಿಗಳು ಮೊದಲು ಬಂದದ್ದು ಆನಂದಮಯವಾದ ಇರುವಿನಲ್ಲಿ. ಅಲ್ಲಿಂದ ಬಂದ ಪುನಃ ಅಲ್ಲಿಗೆ ನಾವು ಐಕ್ಯ ಆಗ್ಬೇಕು. ಅಲ್ಲಿ ನಿರ್ವಿಕಲ್ಪವನ್ನು ಕಲ್ಪಿಸುತ್ತಿದ್ದರೆ ಕಲ್ಪನೆಯೇ ಅಡಗಿ ಹೋಗುವುದು. ಏನು ಜ್ಞಾನ ದೃಷ್ಟಿಗೆ ಅನುಭವಕ್ಕೆ ಬರುವಂತಹದ್ದು ಬ್ರಹ್ಮ ವಸ್ತು ಏನದ ನೋಡ್ರಿ, ಅದು ಚರ್ಮ ದೃಷ್ಟಿಗೆ ಕಾಣುದಿಲ್ಲ. ಅದಕ್ಕೆ ದಿವ್ಯ ದೃಷ್ಟಿನ ಬೇಕು, ಜ್ಞಾನ ದೃಷ್ಟಿ. ಅದಕ್ಕೆ 3ನೇ ಕಣ್ಣು ಅಂತ ಕರೆದ್ರು. ಇವು 2 ಕಣ್ಣು ಏನದ ಚರ್ಮ ದೃಷ್ಟಿ ಇದೆಲ್ಲ, ಜಡ ಜಗತ್ತನ್ನ ನೋಡೋದಿಲ್ಲ. ಈ ಕಣ್ಣಿಗೆ ಕಾಣುದಲ್ಲ ಅದು. ದಿವ್ಯ ದೃಷ್ಟಿಗೆ ಜ್ಞಾನ ದೃಷ್ಟಿನ ಬೇಕು. ವಿವೇಕದ ಕಣ್ಣು, ವಿವೇಕದ ಸನ್ನೆವೆರಿಸಿ ನೋಡು ಅಂತಂದ್ರೆ ಅವಾಗ ನಿನಗೆ ಸತ್ಯದ ದರ್ಶನ ಆಕೈತಿ. ಈ ಜಡವಾದ ಕಣ್ಣಿಗೆ ಕಾಣೋದೆಲ್ಲ ಅಸತ್ಯವಾದದ್ದು, ಅದು ತೋರೆಡುವುದದು. ಕಣ್ಣಿಗೆ ಕಾಣಿಸೋದು ಈ ಜಡವಾದ ಕಣ್ಣುಗಳೇನದಾವಲ್ಲ, ತೋರೆಡುವುದದು. ಅದು ಸತ್ಯದ ದರ್ಶನ ಅಲ್ಲ. ಅವು ಸತ್ಯವನ್ನು ನೋಡ್ಲಿಕ್ಕೆ ಅಸಮರ್ಥದವು. ಯಾವ ಇಂದ್ರಿಯಗಳಿಗೂ ಅಸಾಧ್ಯ. ಮನಸ್ಸು ಮತ್ತು ವಾಂಗ್ ಮನಸ್ಸಿಗೆ ಅಗೋಚರವಾದದ್ದು. ಎಲ್ಲ ದುಃಖದ ಮೂಲ ಯಾವುದು ಅಂದ್ರೆ ನಿನ್ನ ಬಗ್ಗೆ ಗೊತ್ತಿಲ್ಲದೆ ಇರುವುದು. ಇದ ಅಜ್ಞಾನ. ತಾನು ಯಾರಿದ್ದೇನು ಅನ್ನೋದ್ರ ಬಗ್ಗೆ ಅಜ್ಞಾನ. ಇದೊಂದು ಮಾತು ಹೊಳಿಬೇಕಾತದ ಎಷ್ಟೋ ಜನ್ಮ ಹೋಗ್ತಾವ ನಮ್ಗೆ ಹೊಳ್ಯಾಕ. ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವ ಅಂದ್ರೆ ನನಗೆ ಗೊತ್ತಿಲ್ಲದಕ್ಕೆ. ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೊಂಡ್ರೆ ನಿನಗೆ ದುಃಖ ಅನ್ನೋದನ್ನ ಇಲ್ಲದಂಗ ಆಕೈತಿ. ಅದಕ್ಕೆ ಇದನ್ನ ತಿಳ್ಕೊಳಿಕ್ ಪ್ರಯತ್ನ ಮಾಡಿ, ನಿನ್ನ ಬಗ್ಗೆ ವಿಚಾರ ಮಾಡಿ. ನಾವು ಈ ತೋರಿಕೆ ಬಗ್ಗೆ ನಮ್ಮಿಂದ ಅರಿವಿಸಿಕೊಡುವಂತ ಜಗತ್ತಿನ ಬಗ್ಗೆ ಸಾಕಷ್ಟು ಇದನ್ನೆಲ್ಲ ಸಂಶೋಧನೆ ನಡೆಸೀವಿ. ಅವು ಅದರಿಂದ ಸುಖ ಶಾಂತಿ ಸಿಗ್ತೈತೆ ಅಂತ ಎಂದೂ ಸಿಗುದಿಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದಿದ್ರೆ ಹುಡುಕಿರು ಸಿಗುದಿಲ್ಲ. ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗಬೇಕ್ರಿ? ಯಾವ ವಿಶ್ವವಿದ್ಯಾಲಯದವ್ರಿಗೆ ದುಃಖದ ಮೂಲ ಅಜ್ಞಾನ ಅಂತ ಹೊಡೆದದೇ ಇರಲಿ. ದುಃಖದ ಮೂಲ ಕಾರಣ ಗೊತ್ತಾದ್ರೆ ಅದನ್ನ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು. ಆರಾಮ್ ಇರ್ಬೇಕಂತ ಆರಾಮ್ ಹುಡುಕಾಕ್ ಹೋದ್ರ ಆರಾಮ್ ಎಲ್ಲಿ ಸಿಗ್ಬೇಕ್ರಿ? ಅದು ಕಂಡಲ್ಲಿ ಹುಡುಕಿರಿ ಸಿಗ್ತದೇನ? ಹುಡುಕೋದು ಬಿಟ್ಟು ಸುಮ್ಮ ನಿನ್ನೊಳಗೆ ನೀ ಇದ್ದಾಗ ಆರಾಮ್ ಇರ್ತೀನಿ. ನೀನಾಗಿದ್ದಾಗ ಆರಾಮ್ ಇರ್ತಿ. ಏನಾರ ಆಗಿ ಆರಾಮ್ ಇರ್ಬೇಕಂದ್ರ ಆರಾಮ್ ಕಳ್ಕೋತೀನಿ. ಶರೀರ ನೀನ್ ಹಾಕೊಂಡ್ ಕುಂತಿ ಅಂದ್ರೆ ಆರಾಮ್ ಕಳ್ಕೊಂಡಿನಿ. ಎಲ್ಲಿ ತನಕ ಇರ್ತಿಪ್ಪ ಈ ಶರೀರ ನೀನಾಗಿ ಎಷ್ಟೊತ್ತಿರ್ತೀನಿ? ನಿದ್ದೆ ಎತ್ತು. ಅಲ್ಲಿ ನಿದ್ದೆ ಎತ್ತಿದ ಮ್ಯಾಗ ಅಲ್ಲಿ ಹೆಣ್ಣಾಗಿದ್ದೇನು ಗಂಡಾಗಿದ್ದೆ? ಏನೂ ಆಗಿದ್ದಿಲ್ರಿ. ಅವಾಗ ಹೆಂಗಿದ್ದೆ ಅಂದ್ರೆ ಆರಾಮಿದ್ದೆ. ನೀನಾಗಿದ್ದೆ ಅಲ್ಲಿ. ಅದಿಲ್ಲ. ಈಗ ಎಚ್ಚರಿಕೆ ಆಗ್ಯದ, ಶರೀರ ಹಾಕೊಂಡು ಕುಂಡ್ರತಿ. ನಾ ಹೆಣ್ಣಾಗಿನಿ ಗಂಡ ಏನಾರ ಆಗುದು, ಅದು ಹೋಗುದನ. ಅದು ಹೋಗುದಾಗಿ ಏನ್ ಮಾಡವ? ಆದಾಗಿನೇ ಈದಾಗಿನೇ ಇನ್ನ ಏನೋ ಆಗ್ಬೇಕು ಅನ್ನೋದ್ರಾಗ ಐತಿ. ಅದಕ್ಕೆ ಭವಮಾಲೆ ಅಂತ ಆಗುವಿಕೆ. ಏನಾರ ಆಗ್ಬೇಕು ಇದಾಗ್ಬೇಕಂತೆಲ್ಲ ಇದು ಭವಮಾಲೆ. ತಿರ್ಗಾ ಆಗುವಿಕೆಗೆ ಅಂತ ಇನ್ನ ಆಗ್ಬೇಕು ಅನ್ನೋದ್ರಾಗ ಐತಿ.
ಆಗುದೆಲ್ಲ ಅದು ಹೋಗುದನಲ್ಲ. ಹೋಗುದಾಗ ಏನ್ ಮಾಡವ? ಆ ಏನೂ ಆಗದಂಗ ಹೋಗದಂಗ ಇದ್ದ ವಸ್ತುವಿನ ಕಡೆ ಲಕ್ ಕೊಡು. ಆಗದೆ ಹೋಗದೆ ಇದ್ದ ವಸ್ತುನ ನೀನ್ ಅರಿಯುವ ಅಂತ. ಅದು ಪೂರ್ಣ ಸ್ಥಿತಿ ಅಂತ. ಜಗತ್ತಿನಲ್ಲಿ ಎಲ್ಲರಿಗೂ ಶ್ರವಣ ಅನ್ನೋದಂಥದ್ದು ಏನದ, ತಮ್ಮ ಬಗ್ಗೆ ಅನುಭವಗಳ ಮುಖಾಂತರ ಕೇಳೋದು ಏನದಲ್ಲ, ಇದು ಬಹಳ ಶ್ರೇಷ್ಠವಾದಂಥ ಸಾಧನ. ಈ ಶ್ರವಣದ ವಿಚಾರ ತಿಳಿಯಾಕೈತಿ ಅಂದ್ರೆ ಸೌಭಾಗ್ಯ ವೃದ್ಧಿ ಆಕೈತಿ. ಇದು ಹೊಳ್ಯಾಕೈತಿ ಅಂದ್ರೆ ಯಾವಾಗ ಅದರಾಗ ಇದ್ದೇನಪ್ಪ ನಾನು ಅಂತ ಅನಿಸ್ತೈತಿ. ಅದರ ಸ್ವಾದ ಹತ್ತಿ ಅಂದ್ರೆ ಕೇಳಿ ಆನಂದ ಹೊಂದಿದವ್ ಗೊತ್ತಿರ್ತೈತೆ. ಏನ್ ಕೇಳಿದ್ದು ಏನಾಗ್ಯಾರ, ಹೇಳಿದ್ದು ಏನಾಗ್ಯಾವ ಅಂತಿರ್ತಾರೆ. ಅದ್ರ ಗಾಳಿ ಬಡಿಲಿ ಇದ್ದವ್ರು ಅಂತಿರ್ತಾರೆ. ಅದ್ರ ಸ್ವಾದ ಹತ್ತಿ ಅದ್ರ ಲಾಭ ತಗೊಂಡವ್ರಿಗೆ ಗೊತ್ತದ. ಏನ್ ಶ್ರವಣ ಮಾಡಿ ಆನಂದ ಹೊಂದಿದವ್ರಿಗೆ ಗೊತ್ತಿರ್ತೈತಿ ಅದ್ರಾಗ ಲಾಭ ಏನೈತಿ ಅನ್ನೋದು. ನಿಜವಾದ ಸುಖ ಶಾಂತಿಗೋಸ್ಕರವಾಗಿ ಈ ವಿಶ್ವವನ್ನು ಅವಲಂಬಿಸದೇ ಇದ್ದವ್ರು ಎಲ್ಲೋ ಒಬ್ಬರು ಸಿಗ್ತಾರೆ ನಮ್ಗೆ. ಬ್ಯಾಡಪ್ಪ ಇದೆ ಯಾವುದು ನಮಗೆ ಜಗತ್ತಿನಂದನ್ನವ್ರು. ನನಗಿನ್ನ ಅದ ಬೇಕನ್ನ ಯಾರು ಬೇಕಾದವ್ರನ್ನ ಕೇಳ್ರಿ, ಬೇಡ್ಕಿನ ಐತಿ. ಬೇಕು ಬಾವ ಜಗತ್ತಿನಂದ ಏನಾರ ಬೇಕನ್ನ ಬೇಕು ಬಾವ ಪಜ್ಜಿತೇನ, ಅದಕ್ಕೆ ಪಜ್ಜಿತೇನ ಆಗ್ತದೆ. ಅದು ಬೇಕು ಇದು ಬೇಕನ್ನ ನಾವು ಏನೂ ಬೇಡ. ನಾವು ವಿವೇಕವಂತವ ವಿಚಾರವಂತರು ಏನೂ ಬೇಡಿಲ್ಲ ಅವ್ರು. ಜಗತ್ತಿನಂದ ಏನೂ ಬೇಡಲೇ ಇದ್ದವ ಅವ ವಿವೇಕವಂತ. ಯಾಕೆ ಯಾವ್ದು ಅದು ಕೆಟ್ಟ ಹೋಗೋದನ್ನಲ್ಲ, ಏನು ಕೇಳಿ ಬೇಡಿದ್ರು ಅದು ಹಾಳಾಗಿ ಹೋಗೋದನ್ನ ಬೇಡ. ಜಗತ್ತಿನ ವಸ್ತು ತೋರಿಕೆ ವಸ್ತುಗಳು ಯಾವ ಇದಕ್ಕಿದ್ದಂಗೆ ಏನು ಪ್ರಾಪ್ತ ಮಾಡ್ಕೊಂಡ್ರೆ ನಿನಗೆ ನೆಮ್ಮದಿ ಕೊಡ್ತೈತಿ ಹೇಳಿ. ಸುಖ ಶಾಂತಿಯನ್ನು ಕೊಡುವಂಥ ವಸ್ತುಗಳು ಯಾವರ ಸಾಮಾನುಗಳು ಅದಾವ ನಮ್ಮ ಜಗತ್ತಿನಾಗ? ಏನು ಗಳಿಸಿದ್ರೆ ಏನು ಮಾಡೋದು? ಉಳ್ದಾವ ನಾವು ಗಳಿಸಿದ್ದು ಏನು ಉಳಿಸಿದ್ ಭಾಳ ಒಗಾತಿ ಅಂದ್ರೆ ಗಳಿಸ್ಯಾನಪ್ಪ ಬಾಳೆ ಮಾಡಿದ್ವಿ ಅಂತ ಈ ಮಾಡಿ ಇಟ್ಟು ಹೋಯ್ತು ನೋಡಪ್ಪ. ಇದೆಲ್ಲ ಇಷ್ಟೆಲ್ಲ ಮಾಡಿ ಇಟ್ಟು ಹೋಯ್ತು ನೋಡು, ಕಣ್ಣ ಬಾಯಾಗ ಮಣ್ಣು ಹಾಕೊಂಡು ಹೋಗ್ತಿದ್ದ. ಹೌದಿಲ್ಲ? ಏನ್ ಪಡ್ಕೊಂತಿಪ್ಪ ಇದು ಬಾಳೆಕ ಇಟ್ಟು ಹೋಗ್ತಿದ್ದಂತ. ಇದು ಉಳ್ದದ್ದು ಅದನ್ನ ಯಾಕ್ರಿ ಆವಾಸ ರೂಪ ಅಂತ ಅದನ್ನ ಮಾಡಾಕ ಈಗೇನಾರ ಮಾಡಾಕತ್ತ ಹುಚ್ಚುಚ್ರಂಗ ನಾವು ಅದನ್ನ ಮುಂದುವರ್ಸಿದೀವಿಲ್ಲ. ಅದರಾಗ ಇಲ್ಲ ಅನ್ನೋದು ಹೊಳಿವಲ್ಲಲ್ಲ ನಮಗೆ. ಧನ ಕನಕಾದಿಗಳಿಂದ ಇಲ್ಲ, ಮಕ್ಕಳು ಮರಿಯಿಂದನೂ ಇಲ್ಲ, ಅಧಿಕಾರದಿಂದನೂ ಇಲ್ಲ. ಹೌದಿಲ್ಲ? ಜಗತ್ತಿನಾಗ ಏನು ಪ್ರಾಪ್ತ ಮಾಡ್ಕೊಂಡು ಲಾಭ ಇಲ್ಲ ಅನ್ನೋ ವಿಚಾರ ನಮ್ಮಲ್ಲಿ ಹೊಳಿಬೇಕಲ್ಲ. ಎಷ್ಟು ಜನ್ಮದ ಪುಣ್ಯನೋ ಈ ವಿಚಾರ ಹೊಳಿಬೇಕಾದ. ನಿಜದ ಕಡೆ ಲಕ್ ಕೊಡ್ಬೇಕಾದ್ರೆ ನಿಜವಾದ ಇರುವಿನ ಅನುಭವ ನಮ್ಗೆ ಅನುಭವಕ್ಕೆ ತಂದು ಕೂಡ ಅವ್ರಿಗೆ ಎಲ್ಲಿ ಸಿಗ್ಬೇಕು ನಮ್ಗೆ? ಈಗಿನ ಕಾಲದೊಳಗೆ ಭಾಳ ಕಠಿಣ. ಏನು ಅನುಭವ ತಂದು ಕೊಟ್ಟರು ಅದ್ರ ಕಡೆ ಲಕ್ ಕೊಡೋರು ಯಾರದೇ ನಾವು? ನಿದ್ಯೆಯೊಳಗೆ ಹೆಂಗೆ ಪೂರ್ಣ ಆರಾಮದಿರಿ, ಹೆಂಗೆ ಎಚ್ಚರಿಕೆ ಒಳಗೆ ಯಾವ ವಿಷಯದ ಮುಖಾಂತರ ಆರಾಮಿರ್ತೇವೆ ಹೇಳಿ? ನಿದ್ರೆಯೊಳಗೆ ಇದ್ದಷ್ಟ ಆ ತೃಪ್ತಿ ಯಾವ ವಿಷಯ ಭೋಗದಿಂದ ನಿನಗೆ ಸಿಗ್ತೈತೆ ಹೇಳಿ? ನಿದ್ದೆ ಮಾಡಿ ಧನು ಹೋತೋ ಏನು ಧನು ಆತೋ? ನೀ ಇಂದ್ರಿಯ ಸಂಪರ್ಕ ಭೋಗ ಮಾಡಿ ಏನಾಯ್ತು? ಧನು ಆತ ನಿಮಗೆ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಮಾಡಿ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಅದನ್ನ ಮಾಡಿ 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 ಧನು ಆತ, ಶ್ರಮ ಆತಿನ. ಈಗ ನಾವು ಧನು ಕಳ್ಕೋಬೇಕಾಗಿದೆ. ಧನು ಕಳ್ಕೋಬೇಕಾತಂದ್ರೆ ಧನು ಆಗು ವ್ಯವಹಾರ ಬಿಡ್ಬೇಕಾಗೈತಿ. ಇಂದ್ರಿಯ ಸಂಪರ್ಕ ಭೋಗ ಬಿಟ್ಟಾಗ ನಿನಗೆ ಧನು ಆರಾಮ ಇರಾಕ್ ಬರ್ತೈತಿ. ಆರಾಮರ ಬೇಕಂತಿ ಮತ್ತು ಇದನ್ನ ಮಾಡಕತ್ತಿ ಧನು ಆಗೋ ಕಾಂತ್ರಾಟ ಮುದಕಾದ್ರೂ ಬಿಡುವಲ್ಲಿ ಅದು. ಆರಾಮ ಬೇಕಪ್ಪ, ಇನ್ನೇನು ಮುದಕಾದಿವಪ್ಪ ನಮ್ಗೆಲ್ಲ ಬಿಡೋದು ಒಳಗ ಆಶೆ ಹಂಗೈತಿ. ಅದನ್ನ ಬಯಸ್ತೈತಿ ಧನು ಆಗೋ ವ್ಯವಹಾರ ಮಾಡ್ತ. ಇಂದ್ರಿಯ ಸಂಪರ್ಕ ಭೋಗದಾಗ ಅದೇ ನೆನಪಿನಾಗ ಶರೀರ ಬಿಡ್ತೈತಿ. ಮತ್ತು ನಿಂತಾದ ನಾನು ಸುಖ ಕೊಡ್ತೈತಿ ಅಂತ ಈ ಭ್ರಾಂತಿ ನಾಶ ಮಾಡ್ಕೋ. ಶರೀರ ಹೋಗೋದ್ರೊಳಗಾಗಿ ವಿಷಯದಲ್ಲಿ ಸುಖ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೋ. ಏನ್ ಇವಿಲ್ಲ ಅಂದ್ರೆ ನೀ ಅದ ನೆನವಿನಾಗ ಶರೀರ ಬಿಟ್ಟ ಮ್ಯಾಗ ಅದ್ ಮಾಡ್ಕೊಂತ ಶರೀರ ಬಿಟ್ಟು ಅದಾಗಿ ಬಿಡ್ತೀನಿ ಮತ್ತೆ ಅಂತ್ಯಮತಿ ಸಾಗತಿ ಅಂತ. ಶರೀರ ಬಿಡೋ ಮುಂದೆ ಅದರ ಮ್ಯಾಗ ಸುಖ ಬುದ್ಧಿ ಇಟ್ಕೊಂಡು ಸಾಯ್ತಿ, ಅದಾಗಿ ಬಿಡ್ತೀನಿ ಮತ್ತೆ.
ಮತ್ತು ಅದ ನನ್ನ ಹೊಲ, ನನ್ನ ಮನಿ, ನನ್ನ ಮಕ್ಕಳು ಅದ ನೆನವಿನ್ಯಾಗ ಬಿಡ್ತೈತಿ. ಇದು ಮತ್ತು ಶರೀರ ಬರಬಾರ್ದು. ಇದು ನಮ್ಮ ವಿಷಯ ಚಿಂತನದೊಳಗೆ ಶರೀರ ಬಿಡಬಾರ್ದು. ಅಂತ ವಾತಾವರಣ, ಅಂತ ಸಂಸ್ಕಾರವನ್ನು ಮಾಡ್ಕೋ. ನೀ ಮುಪ್ಪು ಬರುವೊಳಗಾಗಿ ಈ ಸಂಸ್ಕಾರ ಗಟ್ಟಿತ್ತಂದ್ರ ಯಾವಾಗಲೂ ಇರುವಿನ ನೆನಪಿನ್ಯಾಗ ಶರೀರ ಬಿಡಾಕ್ ಬರ್ತೈತಿ. ಆತ್ಮನ ನೆನವಿನ್ಯಾಗ ವಿಷಯಗಳ ನೆನಪು ಬಂದ್ರೆ ಅದಾಗಿ ಹುಟ್ಟು ಬಾಳೆ ಬರ್ತೈತಿ. ನಿನಗೆ ಮತ್ತೆ ಏನ್ ನೆನತಿ ಅದಾಗಿ ಹುಡ್ತೀನಿ ಅಂತ. ಏನ್ ಜೀವನ ಪರ್ಯಂತರ ಎದಕ್ಕೆ ಮುಖ್ಯವಾಗಿ ಇಟ್ಕೊಂಡು ನೀ ಮಾಡಿರ್ತಿ ಬಾಳೆ? ಇದೇ ನನ್ನ ಹೊಲ, ನನ್ನ ಮನಿ, ನನ್ನ ಮಕ್ಕಳು. ಯಾಕ್ರಿ? ಅದಾಗಿ ಹುಡ್ತೀನಿ. ಮತ್ತೆ ಅಲ್ಲೇ ಬರುದು. ನೀನು ಮತ್ತೆ ಹುಟ್ಟಾಕ ಹಚ್ಚೋದು ಬೀಜ, ಅವಕ್ಕೆ ಬೀಜ ಅದ. ಏನ್ ರಾಗದಿಂ ಭವ ಬೇರಿನ್ನು ಭವ ಬೀಜ ಮುಂಟೆ ಅಂತ. ವಿಷಯಗಳ ಮ್ಯಾಗ ಯಾವ ವಿಷಯದ ಮ್ಯಾಗ ಪ್ರೀತಿ ಇರ್ತೈತಿ ಅದಾಗಿ ಹುಡ್ತೀನಿ. ನಿಮ್ಮ ಸ್ವರೂಪದಲ್ಲಿ ಯಾವಾಗ ನೆಲೆಯಾಗಿ ನಿಲ್ತೀರಿ ಅವಾಗ ನಿನಗೆ ನೆಮ್ಮದಿ. ನೋಡಿ, ಈ ತೋರ್ಕಿ ಕಡೆ ಎಲ್ಲ ಕೊಟ್ರೆ ಯಾರಿಗೂ ನೆಮ್ಮದಿ ಇಲ್ಲ. ಈ ತೋರ್ಕಿ ಅದು ಇರುವುದೊಂದು, ತೋರುದೊಂದು. ಇದಕ್ಕಿದ್ದಂಗೆ ಇರುವುದಲ್ಲ ಅದು. ಏನ್ ಅದು ಸುಖರೂಪನ ಅನಿಸ್ತೈತಿ ವಿಚಾರ ಇಲ್ಲದವ್ರಿಗೆ. ಏನ್ ವಿವೇಕ ವಿರಹಿತರಿಗೆ ಸುಖರೂಪವೆಣಿಸು ತೋರ್ಬೇಕು. ಯಾವ ವಿಶ್ವವಿದ್ಯಾಲಯದವ್ರಿಗೆ ನೆಮ್ಮದಿ ಐತಿ ಹೇಳಿ? ವಿಶ್ವವಿದ್ಯಾಲಯದ ವಿದ್ಯಾ ಕಲ್ತೇನಂತಿ, ಯಾವ ಪದವಿ ಪಟ್ಟ ಪಡೆದೇನಂತಿ, ನೆಮ್ಮದಿ ಐತೆ ಅಂತ ನೋಡ್ಕೊ. ನೀನು ನೆಮ್ಮದಿ ಹೊಂದುವಂತ ಪದವಿ ಏನಾರ ಪಡೆದೇನು? ನೆಮ್ಮದಿನಿಲ್ಲ. ಅಷ್ಟು ಪದವಿ ಪಡೆದ್ರು ಸುಧಾ ನೆಮ್ಮದಿ ಇಲ್ಲ. ಏನ್ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ನೀ ತೊಡಗೋದ್ರಿಂದ ಮನಸ್ಸಿನ ಸ್ಥಿತಿ ಸುಧಾರಿಸ್ತೈತಿ, ಶುದ್ಧ ಆಕೈತಿ. ಏನ್ ಮನಸ್ಸಿನ ಚಂಚಲತ್ವೆಲ್ಲ ಕಡಿಮೆ ಹೋಗುವಂತ ಹೋಗ್ತೈತಿ ನೋಡ್ರಿ. ನಿತ್ಯ ಮನಸ್ಸು ಕೊಟ್ಟು ನೀ ಶ್ರವಣ ಮಾಡೋದ್ರಿಂದ ಯಾವ ವಿಷಯದ ಕಡೆಗೂ ಮನಸ್ಸು ಹೋಗಾಕ ಹರಿದಾಡುದಿಲ್ಲ ತಾಗಿಂದ. ನಿಮ್ಮ ವಿಶ್ವವಿದ್ಯಾಲಯದ ವಿದ್ಯಾ ನಾಲಾಯಕ ವಿದ್ಯೆ ಅದು. ಎಲ್ಲಿ ಹುಡುಕಾಕತ್ತೆ? ಪಂಚಭೂತಾದಿಗಳಲ್ಲಿ ಹುಡುಕಾಕ ಹಸ್ತೈತಿ ನಿಮ್ಮನ್ನ. ಕಲ್ಲಾಗ, ಕಟ್ಟಿಗೆಯಾಗ, ಮಣ್ಣಾಗ ಸುಖ ಹುಡುಕಾಕ ಹಸ್ತತಿಲ್ಲ. ಸುಖ ಅದ್ರೊಳಗೆ ಕಸದಾಗ ಎಲ್ಲಿ ಸಿಗ್ಬೇಕ್ರಿ? ರಸ ಚರಟದಾಗ ಹುಡುಕಿರ್ ಸಿಗ್ತೈತಿ. ನಾವು ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅಂದ. ಜಗತ್ತಿನ ವಿಷಯ ವಸ್ತುಗಳೆಲ್ಲ ಇವು ಕಸ ಅದಾವ. ಇವನು ಕಸ ಗುಡಿಸ್ಕೊಂತ ಕೂತ್ರಿ ಅಂದಾಗ ನಿನಗೆ ಅನುಭವ ಬರ್ಬೇಕು. ಜೀವನ ಎಲ್ಲ ಅದಕ್ಕೆ ಉಪಯೋಗ ಮಾಡಿ, ಕಸ ಗುಡಿಸೋದಕ್ಕೆ ಮಾಡಿದೆಲ್ಲ. ಕಸಬರಿಗೆ ಅದೆಲ್ಲೋ ನೀನು ಪೂಜ್ಯ ಆಗ್ಬೇಕಂತೀವೋ ಏನು ಕಸಬರಿಗೆ ಆಗ್ಬೇಕಂತೀವಿ ನೋಡು. ಹೌದಿಲ್ಲ? ಜಗತ್ತಿಗೆ ಪೂಜ್ಯ ಆದವರೆಲ್ಲ ಈ ಕಸ ಗುಡಿಸಿದ್ರು. ನಾವು ವಿಷಯ ಸಂಗ್ರಹ ಮಾಡ್ಕೊಂತ ಅಡ್ಡಾಡ್ರಿ. ನಾವು ವಿಷಯ ಪ್ರಾಪ್ತಿಗಾಗಿ ಏನಾರು ಪ್ರಯತ್ನ ಮಾಡಿರಿ. ನಾವು ಪೂಜ್ಯ ಆದವರು ಜಗತ್ತಿನೊಳಗೆ ಬಾಳೆ ಸಂಬಂಧ ಪಡ್ಕೊಂಡ್ರ ಅವ್ರು ಅದನ್ನ ಮಾಡ್ಬೇಕು, ನಾ ಇದನ್ನ ಮಾಡಬೇಕು, ಏನೇನಾರ ಕಲ್ಪನಾ ಮಾಡ್ಕೊಂಡು ಎಷ್ಟು ಮಂದಿಗೆ ಪೀಡಾ ಕೊಟ್ಟಪ್ಪ ಇದನ್ನ ಮಾಡ್ಬೇಕಾದ್ರೆ. ನೀನು ಎಷ್ಟು ಮಂದಿಗೆ ತ್ರಾಸ ಕೊಟ್ಟಿ. ಅದು ಮುಂದಿನ ಹಣೆ ಬರೋಣ ಗೊತ್ತಾಗುದು. ನಾವು ಗೊತ್ತಾಗದಂಗೆ ಎಷ್ಟೋ ಪಾಪಕೃತಿಗಳನ್ನು ಮಾಡಿದ್ವಿ. ಇಷ್ಟೆಲ್ಲ ನೀವು ಮಾಡ್ಬೇಕಾದ್ರೆ ವಿಷಯ ಸಂಗ್ರಹ ಮಾಡ್ಕೊಂಡು ದೊಡ್ಡವ ಆಗ್ಬಿಡ್ತೇನೆ. ದೊಡ್ಡ ಮನಿ ಕಟ್ಟಿಸ್ಬಿಟ್ರಿ ಅಂದ್ರೆ ಬಹಳಷ್ಟು ಹೊಲ ಹಿಡಿದ್ರೆ ದೊಡ್ಡವ ಆದಂತ. ನಿನ್ನಂತ ದಡ್ಡನ ಯಾವನು ಇಲ್ಲ ಅಂತ. ಮನಿ ಹಾಕಿಸ್ಬಿಟ್ಟು, ದೊಡ್ಡ ಮನೆ ಹಾಕಿಸ್ಬಿಟ್ಟಂತ. ಅದು ಮುಂದಿನ ಹಣೆ ಬರ ಕಸ ಹೊಡೆಯನಾಗುಲಿ. ಯಾವ ಮರ ಇಂಥ ಮನೆ ಆಗಿರುದಂತ ಕಸ ಹೊಡೆಯನಾಗುಲ್ಲ ಅವಕ್ಕ. ಹೌದಿಲ್ಲ? ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸುವರು, ಅವುಗಳಲ್ಲಿ ದೊಡ್ಡರು ವಾಸಿಸುವರು ಅಂತ. ಏನ್ ಅದು ಬಿದ್ದು ಆದ್ರೂ ನಿನ್ನ ಮನಸ್ಸಿಗೇನೋ ಆಗ್ಬಾರ್ದು. ಅದು ಅಂತ ಮನ್ಯಾಗ ಇರಕಲಿ. ಹೌದಿಲ್ಲ? ಎಷ್ಟು ಅದನ್ನು ಒಂದೀಟ್ ಗೀಜ್ ಬಿದ್ರೆ ಅಯ್ಯಪ್ಪ ನಾನು ಎದ್ಯಾಗ ಇದು ಎಷ್ಟು ಪ್ರಯತ್ನ ಮಾಡಿ ನಾವು ಯಪ್ಪ ನಾ ಇದನ್ನು ನಿತ್ಯ ಗೀರ್ ಕ್ರ್ಯಾಕ್ ಹೊಡೆದೈತಿ. ಹೋಗಿದ್ದು ನನಗೆ ಹೊಡೆದಂಗ ಆಕೈತಿ ಕ್ರ್ಯಾಕ್ ಅಂತ. ಏನ್ ಕತೆ ಹಿಡ್ದಾಯ್ತು. ಇದ್ರ ಜೀವನಾನ ಬಾಳ ಇದ್ರದ್ದು.
ನನ್ನ ಮನಿ ಹಿಂಗ ಆತಲ್ಲ ಇದ್ರಾಗ ಹೋತದ ಜೀವನ ಎಲ್ಲ. ಆಗಿಂದಾಗ ಅದು ಏನಾದ್ರೂ ಅನಿಸ್ಬಾರ್ದು ನಮಗೆ ಅಂತದನ್ನ ಮಾಡಿ. ಹೌದಿಲ್ಲ? ಕೆಟ್ಟ ಹೋಗುವಂಥವು ಅವೆಲ್ಲ. ನಾವು ಹಿಂಗ ಐತೆ ಅಂತ ಭ್ರಮ ಹಿಡ್ಕೊಂಡು ಕೊಂಡಿರ್ತೀನಿ, ಖರೆ ಹಿಂಗ ಇರ್ತೈತೆ ಏನ್. ಆಶಾ ಜಲದಲ್ಲಿ ಕೆಡುವಂತ ಪುಸ್ತಕನಲ್ಲ ಏನ್ ಅಂತ ಪುಸ್ತಕ ಓದಕ್ಕೆ ಆಸೆ ಹಚ್ಚುವಂತವಲ್ಲ. ಎಲ್ಲಿ ಓದು ಹೋಗಿತಾವ ಹೇಳಕ್ ಬರುದು ನಮಗೆ. ಏನ್ ಸಾಧಕನಾದವನು ಸಾಧಕಾವಸ್ಥೆಯಲ್ಲಿ ಶರೀರವನ್ನು ಪ್ರಾರಬ್ಧದ ಮೇಲೆ ಹಾಕಿಬಿಟ್ಟಿರುವನು. ಹೌದು, ಪ್ರಾರಬ್ಧ ಪ್ರಕಾರ ನಡೆಯುವಂಗೆ ನಡೀತೈತಿ ಬಿಡಂತ ಅವಾಗ ಗಟ್ಟಿ ಆಗಿಬಿಟ್ಟಿರ್ತೈತೆ ನಾವು. ಎಲ್ಲೆಲ್ಲಿ ಉಣ್ಬೇಕು, ಎಲ್ಲೆಲ್ಲಿ ತಿನ್ಬೇಕು, ಅದು ಮೊದಲೇ ನಿರ್ಣಯ ಆಗಿಬಿಟ್ಟೈತೆ. ಕನಸು ಕಾಂತಿ ಅಲ್ಲ, ಆ ಕನಸು ನೀನ್ ಮಾಡಿದ್ವಿ, ದೇವ್ರು ಮಾಡಿದ್ವ ಅದನ್ನ? ನೀನ ಮಾಡಿದ್ದು ಅದಲ್ಲ ಕನಸು. ದೇವ್ರು ಮಾಡಿ ನಿನ್ನ ಕನಸಿನ್ಯಾಗ ಹೋಗಿಸಿದನ. ಕನಸು ಮಾಡಿ ನೀನು ಹೋಗಿಸೇನ ಅದ್ರಾಗ ಇದನ್ನ ಅನುಭವಿಸ್ಪಾನಿ ಅಂತೇಳಿ ಯಾರು ಇಲ್ಲ, ನೀನ ಮಾಡ್ಕೊಂಡಿ. ಹಂಗೆ ಎಚ್ಚರಿಕೆನೂ ಇದು ಒಂದು ಕನಸನ, ನೀನ ಮಾಡ್ಕೊಂಡದ್ದು. ನಿನ್ನ ಕಲ್ಪನಾ ಬಲಿಯಾಗಿ ನೀನ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತಿಯಲ್ಲ. ಎಚ್ಚರಿಕೆ ಕಲ್ಪನಾ ನೀನ ಮಾಡಿದ್ದಿ, ಕನಸಿನ ಅದ ವಾಸನ ಕನಸು ಕಾಂತಿ. ಯಾರು ಹೆಂಗ ನಡ್ಕೋತೀರಿ ಹಂಗ ಫಲ ಪಡ್ಕೋತೀರಿ ನೋಡಿ. ಜೀವನ್ಮುಕ್ತನು ಜ್ಞಾನ ಬಲದಿಂದ ಜನನ ಮರಣವನ್ನು ನುಂಗಿ ನೀರು. ಹೌದು, ನಾವು ಜ್ಞಾನ ಮಾಡ್ಕೊಂಡ ಹುಟ್ಟು ಸಾವುಗಳಿಂದ ನಾವು ಬಿಡುಗಡೆ ಎನ್ನುವಂಥದ್ದು. ನಾವು ಅಜ್ಞಾನದೊಳಗೆ ಬಿದ್ದು ಮತ್ತು ಅದರಾಗ ತೀಕಾಕತ್ತೀವಿ. ಆ ಮಹಾಪುರುಷನ ಅಂತರಂಗದ ಆಳವು ಬ್ರಹ್ಮಾದಿ ದೇವತೆಗಳಿಗೂ ಸಹ ತಿಳಿಯದು. ಏನ್ ತಿಳ್ಬೇಕು? ಅವು ಆಶಾಪೂರ್ವಕರ ದೇವಾಣ ದೇವತೆಗಳನ್ನು ಏನ್ ತಿಳ್ಬೇಕು? ಜ್ಞಾನಿ ಸ್ಥಿತಿ. ಅವು ಅಜ್ಞಾನದ ವಿಷಯದ ವ್ಯಾಮೋದಾಗ ಬಿದ್ದು ಒಳ್ಳೆಯದು ಲವ ವಿಷಯ ಲಂಪಟತನ ಹೋಗಿಲ್ಲ ಅವು ದೇವಾಣ ದೇವತೆಗಳಿಗೆ ಅನ್ನಿಸ್ಬಿಡ. ಚಟಾಧೀನ ಹಾಕೊಂಡು ಕುಂತಾವು. ಏನ್ ದೇವಾಣ ದೇವತೆಗಳನ್ನು ಚಟದ ಅಧೀನ ಅದಾವ. ಅವನು ತೃಪ್ತಿ ಪಡಿಸುವ ಸಂಬಂಧ ಅವು ಪುಣ್ಯ ಕರ್ಮಗಳನ್ನು ಮಾಡಿ ಅಂತಹ ಸ್ಥಿತಿ ಹೊಂದಿ ತೃಪ್ತಿ ಪಡಿಸುವ ಕಡ್ಡೆ ಆಡ್ತವು. ಕಾಮಾಂಧತೆ ಕೋಪಾಂಧತೆ ಒಳಗ ಆದದ್ದನ್ನ ಹಿಂದ್ಗಡೆ ಸುಧಾರಿಸ್ಕೊಳಿಕ್ಕೆ ಆಗುದು. ಹಿಂದಗಡೆ ಪಶ್ಚಾತ್ತಾಪ ಪಡ್ಬೇಕಾಗೈತಿ. ಏನ್ ಮಾಡಿನಪ್ಪ ನಾನು, ಎಂತ ತಪ್ಪ ಮಾಡೀನಿ, ಕೆಟ್ಟ ಮ್ಯಾಗ ಬುದ್ಧಿ ಬಂದ್ರೆ ಏನ್ ಮಾಡುದು? ಏನ್ ನಿನಗೆ ಬೇಕಾದದ್ದು ಎಲ್ಲೈತಿ ಅನ್ನೋದನ್ನ ತಿಳ್ಕೋ. ನಿನ್ನಲ್ಲೇ ಇದ್ದದ್ದು ಅನ್ಯದ್ರ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ವಿಶ್ವ ವಿಷಯ ಎಲ್ಲ ಇದು ನಿನ್ನ ಸಮಾಧಾನ ಶಾಂತಿಯನ್ನು ಕೆಡಿಸ್ತದ. ಅದಕ್ಕೆ ಅದನ್ನು ತೊರೆ ವಿಷಯವನ್ನು ಅಂತ ಹೇಳಿದ್ದು. ಜಗತ್ತಿನ ವಿಷಯ ವಸ್ತುಗಳನ್ನು ಕೈ ಬಿಡೋದು. ಅದ್ರ ಗಡಿವಿಗೆ ಹೋದ ಅಂದ್ರೆ ಸಮಾಧಾನ ಕಳ್ಕೋತೀನಿ. ಏನ್ ವಿಷಯದಿಂದ ಸುಖ ಸಿಗ್ತೈತೆ ಅಂತ ಯಾರು ಹೇಳಿದ್ರು ನಿನಗೆ? ನೀನ ಕಲ್ಪಿಸ್ಕೊಂಡು ಕೂತೀವಿ. ನೀನ ಅದ್ರ ಬೆನ್ನ ಹತ್ತಿ ನೀನ ದುಃಖ ಪಡ್ಲಿಕ್ಕೈತಿ. ಅದ್ರ ಸಂಬಂಧ ತಪ್ಪಿಸ್ಕೊಂಡ್ರೆ ನೀನ ಆರಾಮಿರ್ತಿ ಅನ್ನೋದನ್ನ ತಿಳ್ಕೊ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳಗೆ ಕರಿಗೊಂಡು ನಿಲ್ಲಿ ನೀನೇ ಸುಖಿ ಅಪ್ಪಿ ಅಂತ. ಸುಖ ಹೊಂದ್ಬೇಕನ್ನೋರೆಲ್ಲ ವಿಷಯಗಳ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಡ್ರಿ ಅಂತ. ಅವು ಯಾರಿಗೂ ಸಮಾಧಾನ ಶಾಂತಿಯನ್ನು ಕೊಡೋದಿಲ್ಲ. ಶರೀರ ಚರಿತಾರ್ಥಕ್ಕೆ ಏಟ್ ಬೇಕಷ್ಟ ಅವಲಂಬನ ಮಾಡೋದು. ಏನ್ ಸುಖ ಶಾಂತಿಗೋಸ್ಕರವಾಗಿ ಅದನ್ನು ಅವಲಂಬನ ಮಾಡೋ ಅವಶ್ಯಕತೆ ಇಲ್ಲ. ಆಲಸ್ಯದಿಂದ ಧಾರಣ ಶಕ್ತಿ ಧೈರ್ಯ ಕುಗ್ಗಿ ಹೋಗ್ತೈತಿ. ಇನ್ ನೆನಪ ಉಳಿದಿಲ್ಲ. ಆಲಸ್ಯತನ ಮಾಡಿದಂಗ ಎಲ್ಲ ಕಳ್ಕೋತೀನಿ ಆಲಸ್ಯದಿಂದ. ಮೊದಲು ಈ ಸಂಸಾರ ಸುಖರೂಪ ಐತಿ ದುಃಖ ರೂಪ ಐತಿ ಅನ್ನೋದು ವಿಚಾರ ಮಾಡಿ ನೋಡ್ಕೊ. ನೀವು ಇದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ಇದೆಲ್ಲ ಹೊಳೆದ ನಂತರ ಹೌದಿಲ್ಲ ನಿನಗೆ?
ಮುಂದಿಂದ ದಾರಿ ಸಿಗೋದು. ಇದು ಹಿತ ಐತಿವೆ ನಾ ಹಿತ ಐತಿ ನೋಡ್ಕೊಂಡು ಹೆಜ್ಜೆ ಇಡೋದು. ಒಮ್ಮಿಗೆ ನಾನು ಎಲ್ಲರೂ ಮಾಡ್ತಾರಂತ ಮಾಡಕ್ ಹೋದ ಅದ್ರ ಪರಿಣಾಮ ಏನಾಗೈತಿ ನೋಡ್ಕೊ. ಅದ್ರ ಬೆಣ್ಣು ಹಚ್ಚಿದವ್ರು ಏನಾಗ್ಯಾರ? ಅವರು ಮದುವೆ ಮಾಡ್ಕೊಂಡ್ರೆ ನೀನು ಮದುವೆ ಮಾಡ್ಕೊಂಡೆ. ಆ ಹಣೆ ಬರ ಏನಾಗೈತಿ? ಸುಖದಿಂದ ಇರ್ತೇನೆ ಅಂತ ತಿಳ್ಕೊಂಡೆ. ಗೊತ್ತಾಗಲಿಲ್ರಿ ನನಗೆ ಮೊದ್ಲೇ. ಈ ಸಂಸಾರ ದುಃಖ ರೂಪಿ ಐತಿ ಅನ್ನೋದು ಹೊಡಿಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಹೊಡಿತಿದ್ರಿ ಅದು. ಇಲ್ಲ ವಿವೇಕ ಉದಯ ಆಕೈತಿ ಅವಾಗ. ಇದೆಲ್ಲ ದೋಷ ದರ್ಶನ ಆಕೈತಿ ಪುಣ್ಯ ಇದ್ರಿ. ಇಲ್ಲ ಅಂದ್ರೆ ಅವ ಇದ ಸುಖರೂಪ ಅನಿಸ್ತದ. ನಿದ್ರಿ, ಆಲಸ್ಯ, ಚಿತ್ತ ಚಾಂಚಲ್ಯ ಇವು ಮೂರು ಮೂರ್ಖನ ಲಕ್ಷಣಗಳು ಅಂತ. ಬರೇ ನಿದ್ಯಾಗ ನಾವು ಹೋಗ್ತೀನಿ ನಾವು ವಿಷಯ. ಆಲಸಿ ಮನುಷ್ಯನು ಹೊಟ್ಟೆ ಇಸುತ್ತಲೇ ಊಟ ಮಾಡುತ್ತಲೇ ಕಾಲು ಚಾಚಿಕೊಂಡು ಮಲಗಿ ಬಿಡುವನು. ಕಳ್ತುಂಬ ಹೊಡೆದ ಅಂದ್ರೆ ಕಣ್ಣು ಮುಚ್ಚಕ್ತಿಲ್ಲ ಹೋಗ್ತಾವ. ಮೊಬ್ಬಿಗೆ ಬಂದ್ಬಿಡ್ತೈತಿ. ಅದೇ ನಿದ್ರೆ ವಿಲಾಸದಾಗ ಹೋಗಿ ಬಿಡ್ತೈತಿ. ನಾವು ಆ ವಿಷಯ ಅಲ್ಲ. ಈ ಮಾಯಾರೂಪಿ ಕನಸಿನೊಳಗೆ ಜನ್ಮ ಜನ್ಮಾಂತರ ಆಗಾಗತ್ತವ. ಎಲ್ಲ ನಿನ್ನ ಕಲ್ಪನಾದೊಳಗಿನೂ ಎಲ್ಲ. ಈ ಭ್ರಾಂತಿ ನಾಶ ಆದಾಗ ನಿನಗೆ ಶಾಂತಿ ನೋಡು. ಈ ಸ್ವರೂಪಾವಸ್ಥಿತಿಯನ್ನು ನೀವು ಪಡಿಬೇಕಾತಂದ್ರೆ ಅನೇಕ ಜನ್ಮಗಳ ಪ್ರಯತ್ನ ಬೇಕಿದಕ್ಕೆ. ಬಹುನಾಂ ಜನ್ಮನಾಮಂತೆ ಮಾಮೀತಿ ಪರಂತಪಃ ಅಂತ ಅದಕ್ಕೆ ಹೇಳ್ಯಾರ. ಬಹಳಷ್ಟು ಜನ್ಮಗಳು ಕಳೆದು ಹೋಗಬಹುದು. ಇದು ನಿಜದ ಎಚ್ಚರ ಆಗ್ಬೇಕಾತಂದ್ರೆ ನಾವು ಪ್ರಯತ್ನ ಮಾಡಿದಾಗ ಆಕೈತಿ. ಯಾವ ವಸ್ತುವಿನಲ್ಲಿ ನಿನ್ನ ಮನಸ್ಸು ನಿಲ್ತೈತಿ ಹೇಳ್ರಿ. ನಿನಗೆ ಬೇಕಾದ ವಸ್ತು ಬೇಕಾದ ತಗೋನಿ, ಆದ್ರೆ ಮನಸ್ಸು ನಿಲ್ತೈತಿ ನೋಡಿ. ಒಂದು ಅರ್ಧ ನಿಮಿಷ ಐತೆ ನಿಲ್ಲುವುದಿಲ್ಲ ನಿನಗೆ. ಯಾವ ವಸ್ತುವಿನಲ್ಲಿ ನಿಲ್ಲುವುದಿಲ್ಲ. ಯಾಕೆ ಅದ್ರ ಬೆನ್ನು ಹತ್ತಿ ಹಂಗಾರ? ಅದರಿಂದ ಲಾಭ ಏನೈತಿ ನಿನಗೆ? ನಮಗ್ ಬೇಕಾದ ಸಿಗೋ ಮಟ್ಟ ಮನಸ್ಸು ಏನ್ ಮಾಡಿದ್ರು ನಿಲ್ಲೋದಿಲ್ಲ. ಅದಕ್ಕೆ ಎಲ್ಲೈತಿ ಸರಿಯಾದ ತಿಳುವಳಿಕೆ ಮಾಡ್ಕೊಳ್ಬೇಕು. ಎಂತಲ್ಲಿ ಸಿಗ್ತೈತೆ ಅನ್ನೋ ತಿಳುವಳಿಕೆ ಅದಕ್ಕೆ ಮನದಟ್ಟು ಮಾಡಿ ಕೊಟ್ಟಾಗ ಮನಸ್ಸು ನಿಲ್ತೈತೆ. ಅಂತರಂಗದಲ್ಲಿ ನಿನ್ನೊಳಗ ಐತಿಪ್ಪ ಅದು ಅನ್ನೋದು. ಅದಕ್ಕೆ ಮನಸ್ಸು ಒಳಗ ಬಹಿರ್ಮುಖ ವೃತ್ತಿ ಎಲ್ಲ ಕೈ ಬಿಟ್ಟು ಅಂತರ್ಮುಖ ವೃತ್ತಿ ಆದಾಗ ಮನುಷ್ಯನ ಹರಿದಾಟ ನಿಲ್ತೈತೆ. ಒಂದು ಅರ್ಧ ನಿಮಿಷರ ಒಳಗ ಅಂತರ್ಮುಖಿಯಾಗಿ ನೋಡ್ಕೋಂತ ಹೊರಗ ಹಣಿಕೆ ಹಾಕೋದು ಬಿಡೋದು. ಒಂದು ಅರ್ಧ ನಿಮಿಷರ ಒಳಗೆ ನೋಡ್ಕೊಂಡೆ ನಿನ್ನೊಳಗ ಅಲ್ಲಿ ಅನುಭವ ಬರ್ತೈತಿ ನಿನಗೆ. ಒಮ್ಮೆ ಅದ್ರ ಸ್ವಾದ ಹತ್ತಿ ಅಂದ್ರೆ ಪುನಃ ಅದ ಭಾವದಾಗ ಇರ್ಬೇಕು ಅನಿಸ್ತೈತಿ. ಹೊರಗೆ ಹೋಗ್ಲಂಗ ಆಕೈತಾಗಿ. ನಿಮಿಷಾರ್ಧವಾಗಲಿ ನಿಮ್ಮ ನೆನಹು ನಿಂದೊಡೆ ಮುಕ್ತಿ ಸಮನಿಸದಿವುದೇ ಅಂತ. ಮೊದಲು ನಿನಗೆ ಆದಿಯಲ್ಲಿ ಆನಂದದ ಗುರುತೈ ಎದರ ಮುಖಾಂತರ ಮಾಡ್ಕೊಂಡೆ ಅಂತ ಮೊದಲ ಅದು ಗೊತ್ತೈತಿ. ಅದನ್ನ ಅದರ ಮುಖಾಂತರ ನೀ ಮಾಡ್ಕೊಂಡೆ. ಅಲ್ಲಿ ಬಹಿರಂಗದ ವಸ್ತುಗಳು ಯಾವ ಇದ್ವನಲ್ಲಿ, ಯಾವುದರ ಇಂದ್ರಿಯ ವಿಷಯ ಸಂಪರ್ಕ ಇತ್ತನಲ್ಲಿ ಯಾವ ಇದ್ದಿದ್ದಿಲ್ಲ. ಅವಾಗ ನಿನಗಿದು ಗೊತ್ತಾಗೈತಿ. ಮೊದಲಿಗೆ ಆನಂದ ಫಸ್ಟ್ ಇಂಟ್ಯೂಷನ್ ಅಂತ ಮೊದಲಿನ ನೆನಪು, ಆ ಆನಂದದ ನೆನಪು ಮೊದಲ ಎದರ ಮುಖಾಂತರ ಗೊತ್ತಾಗೈತೆ ಅಣ್ಣ. ಯಾವ ಇಂದ್ರಿಯಗಳ ಯಾವ ವಿಷಯ ವಸ್ತುಗಳು ಇದ್ವು ಅಲ್ಲಿ. ಈ ಇಂದ್ರಿಯ ಮತ್ತು ವಿಷಯಗಳ ಭಾವ ಬಂದಾಗ ಆನಂದ ಎಲ್ಲಿ ಐತೆ? ಅಲ್ಲಿ ಆ ವಿಷಯ ವಸ್ತುಗಳದಾವ. ಆ ಇಂದ್ರಿಯಗಳು ಮತ್ತು ವಿಷಯ ಜಡ ವಸ್ತುಗಳ ಜ್ಞಾನ ಆಯ್ತು. ಆದ್ರೆ ಸುಖದ ಜ್ಞಾನ ಮರ್ತು ಬಿಟ್ಟ. ಇವೆಲ್ಲ ಬೇಸರಿಕೆಯನ್ನು ಕೊಡ್ತಾವ. ಇಂದ್ರಿಯ ಮತ್ತು ವಿಷಯ ವಸ್ತುಗಳು ಯಾರಿಗೆ ಸುಖ ಶಾಂತಿಯನ್ನು ಕೊಡಲಾರ. ನಾ ಯಾರದನ್ನೋದನ್ನ ಮರ್ತ ಅಲ್ಲದನ್ನು ಕಲ್ಪಿಸ್ಕೊಂಡು ಅದ ನಾನು ಅಂತ ತಿಳ್ಕೊಂತ ಹೊಂಟ. ಈ ತೊಗಲ್ತಾನನ್ನವ್ರೆಲ್ಲ ತಗಲ್ಯಾಗುಳ ಇದು ಇದಕ್ಕಿದ್ದಂಗೆ ಇರುವುದಿಲ್ಲ. ವಿಕಾರ ಆಗಿ ನಾಶ ಆಗಿ ಹೋಗೋದು. ನೀವು ಇಂಥದ್ದನ್ನ ನಾನಂತ ದೊಡ್ಡ ಶಾಣೆ ಹಾಕೊಂಡು ಕುಂತ ತಿಳ್ಕೊಂಡು. ವಾಸ್ತವಿಕ ತಿಳುವಳಿಕೆ ಅಂದ್ರೆ ಇದ್ದ ವಸ್ತು ಏನೈತೆ ಅದು ವಾಸ್ತವಿಕವಾದದ್ದು. ಅಲ್ಲಿ ಮೂಲತಃ ಯಾವ ಭೇದನೂ ಇಲ್ಲ. ಅಲ್ಲಿ ಅವಾಸ್ತವಿಕ ತಿಳುವಳಿಕೆ ಒಳಗ ಭೇದದ ಅಂದ್ರೆ ಬದಲಾವಣೆ ಆಗುವಂತ ವಸ್ತುಗಳು ಅದ್ರ ತಿಳುವಳಿಕೆ ಮಾಡ್ಕೊಂಡ ನಿನಗೆ ಭೇದ ಕಾಣಿಸಾಕತೈತಿ.
ಬದಲಾಗದೆ ಇದ್ದ ವಸ್ತು ಯಾವುದು? ಅದು ವಾಸ್ತವಿಕವಾದದ್ದು. ನಿದ್ದೆಯೊಳಗೆ ಆರಾಮಿದ್ನಿ ಅಂತ ಎಚ್ಚರ ಆದ್ಮ್ಯಾಗ ಹೇಳ್ತೀರಲ್ಲ, ಯಾವ ಶಾಸ್ತ್ರದ ಆಧಾರದ ಮೇಲೆ ಇದನ್ನ ಹೇಳ್ತೀಯ ಅಂದ್ರೆ ಅನುಭವನ ಆಧಾರ ಅದಲ್ಲ. ಪ್ರತಿಯೊಬ್ಬರೂ ನಾವು ಹೇಳ್ತೇವೆ ನಿದ್ದೆಯೊಳಗೆ ಆರಾಮಿತ್ತಪ್ಪ, ನಿದ್ದೆ ಆರಾಮತ್ತೈತಿ. ಅದನ್ನ ಅನುಭವಿಸಿದ್ದ ಅರ್ಥ, ಅದನ್ನ ನೆನಪಿಗೆ ತಗೊಂಡು ಹೇಳ್ತೀವಿ ಎಚ್ಚರ ಆದ್ಮ್ಯಾಗ. ಆವಾಗ ನಿದ್ದಾಗ ಹೇಳಕ್ ಬರುದಿಲ್ಲ, ಅಲ್ಲಿ ಹೇಳಿಕ್ಕೆ ಯಾವ ಸಾಧನನೂ ಇಲ್ಲ. ಎಚ್ಚರ ಆದ್ಮ್ಯಾಗ ಆರಾಮಿದ್ನಿ ಅಂತ ಇವುಗಳ ಸಾಧನ ಹಿಡ್ಕೊಂಡು ಹೇಳ್ತೀನಿ. ಇಲ್ಲಿ ಅನುಭವದ ಆಧಾರದ ಮೇಲೆ ನಿದ್ದೆಗೆ ಹೋಗ್ತೀನಿ ಅಂತ ಹೇಳ್ತಿಲ್ಲ. ಇದಕ್ಕೆ ಅನುಭವನ ಆಧಾರ. ಈ ಪ್ರಪಂಚದ ವ್ಯವಹಾರದಿಂದ ಸುಖಿ ಆಗ್ಬೇಕಂತ ಎಲ್ಲಾ ಜೀವಿಗಳು ಅದರ ಸಂಬಂಧನ ತೇಕ್ಲಿಗತ್ತಿ ಬಡ್ಕೊಂಡು ಸಾಯ್ತಾವ. ಅದರಿಂದ ಸುಖ ಸಿಗುತ್ತೆ, ಇದರಿಂದ ಸುಖ ಸಿಗುತ್ತೆ. ಅದರ 10 ಪಟ್ಟು ಈ ಕಡೆ ಕೊಟ್ಟಾಗ ಏನಾರ ಹತ್ತತಿದು ಆನಂದದ ಸ್ವಾದ ಏನ್ ಇಲ್ಲ ಅಂದ್ರೆ ಹತ್ತದೂ ಇಲ್ಲದು. ಪ್ರಯತ್ನ ಭಾಳ ಮಾಡ್ಬೇಕಾಗತ್ತೆ. ಒಂದು ಜನ್ಮದ ವ್ಯವಹಾರ ಮತ್ತೊಂದು ಜನ್ಮಕ್ಕೆ ಬರುದಿಲ್ಲ, ಒಂದು ಕನಸಿನ ವ್ಯವಹಾರ ಮತ್ತೊಂದು ಕನಸಿಗೆ ಬರುದಿಲ್ಲ. ಏನ್ ಬಂದತ್ತೆ ನೋಡ್ಕೋರಿ ನೀವು. ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಿಕ್ಕೆ ನೀನಾ ಪ್ರಯತ್ನ ಮಾಡ್ಬೇಕು. ನೀನಾ ಸ್ವತಃ ವಿಚಾರ ಮಾಡದ ಹೊರ್ತದೆ ನಾನು ಅನುಭವಕ್ಕೆ ಬರುವುದೂ ಇಲ್ಲ. ವೇದಗಳ ಸಹಿತ ಹೊರಳಿ ಬಿದ್ದಾವು. ಚತ್ವಾರೋ ವೇದ ಚಕಿತಮ್ಮ ವಿದತ್ತೆ ಅಂತ. ನಿನ್ನ ಸ್ವರೂಪದ ವರ್ಣನೆ ಮಾಡ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ 4 ವೇದಗಳು ಹೊರಳಿ ಬಿದ್ದು ಅಂತ. ಏನ್ ಈ ಶರೀರ ಭಾವ ಹಿಡ್ಕೊಂಡು ಕೂಡಲೇ ಬಂತ ನಾ ಹೆಣ್ಣದಿನಿ ನಾ ಗಂಡದಿನಿ ಅಂತ. ನಿನ್ನ ಭಾವದಾಗಿದ್ದಾಗ ಅಲ್ಲಿ ಹೆಣ್ಣು ಗಂಡಿನ ಭಾವ ಎಲ್ಲೈತಿ? ದೇಹ ಭಾವ ಬಂದ ಕೂಡಲೇ ಚಾಲು ಆತ್ ನೋಡು, ಅಧೋಗತಿ ನಿಶ್ಚಿತ. ಇದು ನಾಶ ಆಗುವುದ, ಇದು ನಿನ್ನ ಭಾವ ಅಲ್ಲದು. ದೇಹ ಭಾವ ಇದನ್ನ ಕೈ ಬಿಡಿದನ ಅಂದ್ರೆ ಆರಾಮಿರ್ತಿ. ನಿರಂತರ ದುಃಖವನ್ನು ಕೊಡುವಂತದ್ದು ಇದು. ದೇಹ ಭಾವ ನಡೆಯ ದುಃಖದ ಕೇಳು ಅಂತ. ಇವೆಲ್ಲ ಗತಿ ಅವಗತಿ ಎಂಬುದೆಲ್ಲ ಚಿತ್ತಕ್ಕ ಹೊರತಾಗಿ ಇದ್ದ ಇರುವಿಕೆಗೆ ಏನು ಇಲ್ಲ, ಇಲ್ಲ ಏನು ಆಗೇ ಇಲ್ಲ ನಿನಗೆ. ಇವೆಲ್ಲ ಮನುಷ್ಯನೊಳಗ ಆಗದವೆಲ್ಲ ಅವು. ಜೀವಾತ್ಮ ಎಂಬುದೆಲ್ಲ ಭ್ರಾಂತಿ ಒಳಗಿಂದಿದು. ಜೀವ ಪರಮ ಅನ್ನುವುದೆಲ್ಲ ಇವೆಲ್ಲ ಉಭಯ ವಾಸನೆ ಎಲ್ಲ ಅಡಗಿದಾಗ ನಿನಗೆ ಯಥಾರ್ಥ ಜ್ಞಾನಕ್ಕೆ. ಜೀವ ಪರಮ ಅಂತ ನೀನ ಕಲ್ಪಿಸ್ಕೊಂಡು ಕೂತಿ, ಹೌದಿಲ್ಲ? ಎಲ್ಲ ನೀನ ಮಾಡ್ಕೊಂಡು ನೀನ ಒದ್ದಾಡ್ಲಿಕ್ಕತ್ತಿಯಲ್ಲ. ನೀನು ಕಲ್ಪನಾ ಬಲ್ಯಾಸಕ್ಕೆ ನೀನ ಒದ್ದಾಡ್ತಿದೆಯಲ್ಲ. ನೀನ ಮಾಡ್ಕೊಂಡು ಕಲ್ಪನಾ ನೀನ ಕಳ್ಕೊಂಡಾಗ ನಿನಗೆ ಆರಾಮ್ ನೋಡು. ಇದು ಹೊಳಿಬೇಕು ನಮಗೆ. ನೀ ಮಾಡ್ಕೊಂಡು ಭ್ರಾಂತಿ ಇನ್ನೊಬ್ರು ಕಳೀತಾರ. ನಿನ್ನ ಭ್ರಾಂತಿ ಕಳ್ಕೊಳಕ್ ನೀನ ಪ್ರಯತ್ನ ಮಾಡ್ಬೇಕು. ನಿನ್ನ ತಪ್ಪು ತಿಳುವಳಿಕೆ ಎಣ್ಣೆದವ್ರು ಕಳೀತಾರನ, ನೀನೇ ಕಳ್ಕೋ ಪ್ರಯತ್ನ ಮಾಡ್ಬೇಕಾದ್ರೆ. ಇನ್ನೊಬ್ಬರು ದಾರಿ ತೋರಿಸ್ತಾರೆ ನಿನಗೆ, ಸರಿಯಾದ ತಿಳುವಳಿಕೆ ಮಾಡ್ಕೋವಂತ. ಅವಾಗ ಅವ್ರು ಹೇಳಿದ ಮಾತಿನ ಕಡೆ ನಂಬಿಕೆ ಇಟ್ಕೊಂಡು ತಿಳ್ಕೊಂಡು ನಿನಗ ಇದನ್ನ ಅಜ್ಞಾನ ಕಳ್ಕೊಂಡು ಆರಾಮಿರ್ತೀವಿ. ಹೌದು, ಸದ್ಗುರು ಬೋಧ ಯಾವಾಗ ಹತ್ತಿತು ಅವಾಗ ಈ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಈ 4 ಶರೀರಗಳಿಗೆ ಅಳೆಗಾಲ ಬಂದು ಆತ್ಮಸ್ವರೂಪದ ಕಡೆ ಲಕ್ಷ್ಯ ಹತ್ತಿತು ಅಂತ. ಮಹಾತ್ಮರ ತಿಳುವಳಿಕೆ ಬೋಧಿ ಯಾವಾಗ ನಮಗೆ ನಾಡ್ತತಿ, ಯಾವಾಗ 4 ಶರೀರಗಳು ಏನ್ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಅದಕ್ಕೆ ತೂರ್ಯಾವಸ್ಥೆ ಅದು ಸಹಿತ ನನ್ನ ನಿಜ ಪದವಾದ ಅಲ್ತು ಅಂತ. ಅವಕ್ಕೂ ಅಳೆಗಾಲ ಬಂದ ಸ್ವರೂಪದ ಕಡೆ ಲಕ್ಷ್ಯ, ನಿಜದ ಕಡೆ. ಆನಂದಮಯವಾದ ಇರುವನ್ನು ಲಕ್ಷಿಸಿ ವೃತ್ತಿ ಯಾವಾಗ ನಿಲ್ತತಿ ಅದಕ್ಕೆ ಅನುಷ್ಠಾನ ಅಂತ. ಇರುವನ್ನು ಲಕ್ಷಿಸಿ ವೃತ್ತಿ ನಿಲ್ತೆ ಅಂದ್ರ ಇರುವಿನ ಕಡೆ ಲಕ್ಷ್ಯ ಕೊಟ್ಟ ಅದಕ್ಕೆ ಅನುಷ್ಠಾನ ಕೂಡುದು ಅಂತಾರ. ಏನ್ ಮನಪೂರ್ವಕತೆಯಿಂದ ಪ್ರಮಾಣಬದ್ಧವಾಗಿ ಅಭ್ಯಾಸದೊಳಗೆ ತೊಡಗಿದಾಗ ಬರ್ತೈತಿ. ಇದು ನಮ್ಗೆ ಡೋಂಗಿ ಮಾಡ್ಯದ ಅದು ಬರೋದಿಲ್ಲ.
ಕಾಟಾಚಾರ ಕಣ್ಣು ಮುಚ್ಕೊಂಡು ನನಗೂ ಟೈಮ್ ಆತೇನ ಮತ್ತೆ ಒಳ್ಳೆ ಟೈಮ್ ನೋಡ್ಕೋತೀನಿ ಆತೇನ ಟೈಮ್ ಅಂತ ಒಳ್ಳೆ ಹೌದಿಲ್ಲ ಎಲ್ಲಿ ಹತ್ಬೇಕಿದೆಲ್ಲ ಹಾ ಬಿಡು जगत्साधु